ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೀಮೋ ಬಯಾಲಜಿ ಯೂಟ್ಯೂಬ್ ಚಾನಲ್. ಸೊ ನಾನು ನಿನ್ನೆ ತಾನೇ ಹಾಲೋ ಆಲ್ಕಿನ್ಸ್ ಆ್ಯಂಡ್ ಆಲೋರಿನ್ಸ್ ಚಾಪ್ಟರ್ದು ಮಾಕ್ ಟೆಸ್ಟ್ ಆ್ಯಂಡ್ ಥಿಯರಿದು ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಯಾರೆಲ್ಲ ಚಾಪ್ಟರ್ನ ನೋಡಿಲ್ವೋ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ಸೊ ದ ನೆಕ್ಸ್ಟ್ ಚಾಪ್ಟರ್ ನಾನು ತೊಗೊಂಡಿರೋದು D&F ಬ್ಲಾಕ್. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಈ ಚಾಪ್ಟರ್ ತೊಗೊಂಡಿದ್ದೀನಿ ಅಂದರೆ, ಈ ಚಾಪ್ಟರಿಂದ ನಿಮಗೆ 4 ಕ್ವಶನ್ಸ್ ಬಂದಿದೆ KCT 2024ಅಲ್ಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಓಕೆ, ಎಸ್. ಸೊ D&F ಬ್ಲಾಕಲ್ಲಿ ಫಸ್ಟ್ ನೀವು ಪೊಸಿಷನ್ ಎಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇನ್ ಪಿರಿಯಾಡಿಕ್ ಟೇಬಲ್ಲಿ D&F ಬ್ಲಾಕು ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಗ್ರೂಪ್ ನಂಬರ್ 3 ಟು ಗ್ರೂಪ್ ನಂಬರ್ 12. ಸೊ ಟೋಟಲಿ 10 ಗ್ರೂಪ್ಸ್ ಇರಬೇಕು. ಓಕೆ, ಸೊ ಯು ನೋ ರೈಟ್, ಇದು ಪಿರಿಯಾಡಿಕ್ ಟೇಬಲ್ ಅಂದರೆ ಸೊ ಫಸ್ಟ್ 2 ಗ್ರೂಪ್ಸ್ ಆರ್ S ಬ್ಲಾಕ್ ಆ್ಯಂಡ್ ದ ಲಾಸ್ಟ್ 6 ಗ್ರೂಪ್ಸ್ ಆರ್ P ಬ್ಲಾಕ್. ಕರೆಕ್ಟ್. ಆ್ಯಂಡ್ ದ ಸೆಂಟರ್ 10 ಗ್ರೂಪ್ಸ್ ಏನಿದೆ ಅಲ್ವಾ, ಈ 10 ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ D ಬ್ಲಾಕ್ ಅಂತ ಕರಿತೀವಿ. ಕರೆಕ್ಟ್ ಅಲ್ಲ? ಈ 10 ಗ್ರೂಪ್ಸ್ನ ವಿ ಕಾಲ್ಡ್ ಆಸ್ ವಾಟ್? D ಬ್ಲಾಕ್ ಎಲಿಮೆಂಟ್. ಆ್ಯಂಡ್ ದೀಸ್ 10 ಬ್ಲಾಕ್ಸ್ ಆರ್ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ಲ? ಸೊ ದಿಸ್ ಇಸ್ ದ ಪೊಸಿಷನ್ ಆಫ್ ದ D ಬ್ಲಾಕ್. ಸೊ ಗ್ರೂಪ್ ನಂಬರ್ 3 ಟು ಗ್ರೂಪ್ ನಂಬರ್ 12 ವರೆಗೂ we have totally 10 groups. ಪೊಸಿಷನ್ ಅರ್ಥ ಆಯ್ತಲ್ವಾ? ಓಕೆ, ಇವಾಗ ನಾನು ಇಲ್ಲೊಂದು ವರ್ಡ್ ಹೇಳಿದೆ, ಟ್ರಾನ್ಸಿಷನ್ ಮೆಟಲ್ಸ್. ಡಿ ಬ್ಲಾಕ್ ಅಂದರೆ ಏನು? ಹಾಗಾದರೆ ಟ್ರಾನ್ಸಿಷನ್ ಮೆಟಲ್ಸ್ ಅಂದರೆ ಏನು? ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ, ಸೊ ಈ ಡಿ ಬ್ಲಾಕಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆಯೋ ಅದೆಲ್ಲ ವಿ ಕಾಲ್ಡ್ ಎಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಬಟ್ ವಾಟ್ ಈಸ್ ಟ್ರಾನ್ಸಿಷನ್ ಮೆಟಲ್ಸ್ ಅಂದರೆ, ನೌ ಲಿಸನ್. ಸೊ ಡಿ ಬ್ಲಾಕ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪ ಅಂದರೆ, ಸೊ ಇಟ್ ಈಸ್ ಹ್ಯಾವ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ N-1D, ದೆನ್ ವಿ ಹ್ಯಾವ್ NS. ಸೊ ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್. ಹಾಗಾದರೆ ಇಲ್ಲಿ ಏನು ನಂಬರ್ ಬರುತ್ತೆ? ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಈಸಿ ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ. ಸೊ ಎಸ್ಗೆ ಆಲ್ವೇಸ್ 2 ಎಲೆಕ್ಟ್ರಾನ್ಸ್ ಬರುತ್ತೆ. ಓಕೆ, ಎಸ್ಗೆ ಆಲ್ವೇಸ್ 2 ಎಲೆಕ್ಟ್ರಾನ್ ಆ್ಯಂಡ್ ಡಿಗೆ ಇಟ್ ಇಸ್ 10 ಎಲೆಕ್ಟ್ರಾನ್. ಓಕೆ, ಸೊ ಡಿಗೆ 10 ಎಲೆಕ್ಟ್ರಾನ್ಸ್ ಬರಬೇಕು. ಸೊ ದಿಸ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಬಟ್ ಅಕಾರ್ಡಿಂಗ್ ಟು ಆಫ್ಬಾ ಪ್ರಿನ್ಸಿಪಲ್ ಇದು ಏನಾಗುತ್ತಪ್ಪ ಅಂದರೆ, ಸೊ ಡ್ಯೂ ಟು ಸಮ್ ಸ್ಟೆಬಿಲಿಟಿ ದಿಸ್ ಎಲೆಕ್ಟ್ರಾನ್ ವಿಲ್ ಬಿ ಲೈಕ್, ಸೊ NS ಇದೆ, ಈ ಎಸ್ಗೆ ಐದರ್ ಇಟ್ ಕ್ಯಾನ್ ಆಸ್ 1 to 2 ಎಲೆಕ್ಟ್ರಾನ್ಸ್. ಡಿ ಎಲೆಕ್ಟ್ರಾನ್ಸ್ ಆಲ್ಸೋ ಹ್ಯಾವ್ 1 to 10 ಎಲೆಕ್ಟ್ರಾನ್ಸ್. ಅಂದರೆ ಇಟ್ ಕ್ಯಾನ್ ವೇರೀಸ್ ವಿತಿನ್ ದ ರೇಂಜ್. ಈ ರೇಂಜಲ್ಲಿ ವೇರಿ ಆಗುತ್ತೆ. ಸೊ ದಿಸ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ನಾಟ್ ದಿಸ್ ಒನ್. ಅರ್ಥ ಆಯ್ತಾ ಇಲ್ವಾ ಏನಕ್ಕೆ ಅಂತ? ಬಿಕಾಸ್ ಆಫ್ ದ ಸ್ಟೆಬಿಲಿಟಿ, ಸೊ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಷನ್ ಏನಾಗುತ್ತೆ? ವೇರಿ ಆಗುತ್ತೆ ಅಕಾರ್ಡಿಂಗ್ ಟು ಆಫ್ಬಾ ಪ್ರಿನ್ಸಿಪಲ್. ಓಕೆ, ಸೊ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಒನ್ ಎಲ್ಲದಕ್ಕೂ ಸೇಮ್ ಇದೆ. ಓಕೆ, ಬಟ್ ಸಮ್ ಎಲಿಮೆಂಟ್ಸ್ ವಿಲ್ ಹ್ಯಾವ್ this electronic configuration. Okay, and some element will have this electronic configuration. So because of these two electronic configuration, some elements are called as what? Transition elements anta karitivi. Okay, transition elements. So transition elements andre ಏನಪ್ಪ? The element should have this electronic configuration. ಅರ್ಥ ಆಗ್ತಿದೆಯಾ? ಆಕ್ಸಿಡೇಷನ್ ನಂಬರ್ ಅದೇನೂ ಬೇಕಾಗಿಲ್ಲ, ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಟ್ರಿಕ್ಸ್ ಏನಪ್ಪ ಅಂದರೆ, ದ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ದಿಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದೇ ಆರ್ ಕಾಲ್ಡ್ ಅಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ದ ಎಲಿಮೆಂಟ್ಸ್ ವಿಚ್ ಹ್ಯಾವಿಂಗ್ ದಿಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದೇ ಆರ್ ಕಾಲ್ಡ್ ಆಸ್ ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಇವಾಗ ಗೊತ್ತಾಯ್ತಾ ಡಿಫ್ರೆನ್ಸ್ ಏನಂತ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗೂ ಆ್ಯಂಡ್ ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗೂ? ಟ್ರಾನ್ಸಿಷನ್ ಮೀನ್ಸ್ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರಬೇಕು. ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಮೀನ್ಸ್ ಈ ಎಲೆಕ್ಟ್ರಾನ್ ನಥಿಂಗ್ ಬಟ್ ವಾಟ್? ಕಂಪ್ಲೀಟಾಗಿ ಫಿಲ್ ಆಗಿರಬೇಕು. ನಾವು ಇದರಲ್ಲಿ ನೋಡಿ, ಡಿಯಲ್ಲಿ 10 ಎಲೆಕ್ಟ್ರಾನ್ಸ್ ಕಂಪ್ಲೀಟಾಗಿ ಫಿಲ್ ಆಗಿದೆ, ಎಸ್ಸಲ್ಲಿ ಡಿ ಎಲೆಕ್ಟ್ರಾನ್ಸ್ ಕಂಪ್ಲೀಟಾಗಿ ಫಿಲ್ ಆಗಿದೆ. ಇದನ್ನು ನಾವು ವಿ ಕಾಲ್ಡ್ ಆಸ್ ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಹಾಗಾದರೆ ಯಾವುದು ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್? ಸೊ ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇರೋದೇ ನಮಗೆ 3. ಸೊ ದಟ್ ಈಸ್ ಜಿಂಕ್, ಕ್ಯಾಡ್ಮಿಯಮ್ ಆ್ಯಂಡ್ mercury. So these are the 3 non-transition elements we have in D block.
ಓಕೆ. ಸೊ ಯಾಕಂದರೆ ಈ ಮೂರಲ್ಲೂ ಕೂಡ ಸೊ ದೇ ಹ್ಯಾವ್ ದ ಕಾಮನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಲೈಕ್ n-1 d10 ಆ್ಯಂಡ್ ns2. ಓಕೆ, ಅಂದರೆ ಕಂಪ್ಲೀಟಾಗಿ ಡಿ ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. ಸೊ ಇಲ್ಲಿ ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸಲ್ಲಿ ಕಂಪ್ಲೀಟ್ ಫಿಲ್ ಆಗಿರುತ್ತೆ. ಟ್ರಾನ್ಸಿಷನ್ ಎಲಿಮೆಂಟ್ಸಲ್ಲಿ ಸೊ ವಿಚ್ ಆರ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಆರ್ ವಿಚ್ ಆರ್ ಹ್ಯಾವಿಂಗ್ ಇನ್ ದಿಸ್ ರೇಂಜ್. ಅರ್ಥ ಆಯ್ತಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಬಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದರೆ ಏನು, ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದರೆ ಏನು ಅಂತ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ ವೇ ಅಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ವ ಇವಾಗ ಹೆಂಗೆ ಅಂತ? ಇವಾಗ ಅವರು ಒಂದು ಏನಾದರೂ ನಿಮಗೆ ಕೊಟ್ಟರು ಅಂದರೆ, ಓಕೆ, ಎಕ್ಸಾಂಪಲ್ ನಾವು ಲಿಸನ್ 4d8 5s1 ಈ ರೀತಿ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟರು ಅಂತ ಅಂದ್ಕೊಳ್ಳಿ. ನಾವು ಟೆಲ್ ಮಿ, ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಎಲಿಮೆಂಟ್, consider as an x. Now tell me whether it's a transition or non-transition. Yes, it is a transition. ಯಾಕೆ? ಇದು ರೇಂಜಲ್ಲಿ ಇದೆ ಅಲ್ವಾ, 10 ಒಳಗಡೆ ಇದೆ ಆ್ಯಂಡ್ ಇಲ್ಲೂ ಕೂಡ 1 to 2 ಎಲೆಕ್ಟ್ರಾನ್ಸಲ್ಲಿದೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಎ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಅರ್ಥ ಆಯ್ತಾ ಇವಾಗ ಹೆಂಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ನೆನ್ಪಿಟ್ಕೊಳ್ಳೋದು ಅಂತ? ಎಸ್. ಓಕೆ, ನಾವು ಈಗ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಗೊತ್ತಾಯಿತು. ನಾವು ಇದಕ್ಕೂ ಮುಂಚೆ ಒಂದು ಟ್ರಿಕ್ನ ನೆನ್ಪಿಟ್ಕೋಬೇಕು. ಸೊ ಎವ್ರಿ transition elements, okay, every transition elements are what? D block elements, correct? Every transition elements are what? D block elements, but not all D block elements are transitional. ಅರ್ಥ ಆಯ್ತಲ್ವಾ? ಅಂದರೆ ಎಲ್ಲ ಟ್ರಾನ್ಸಿಷನ್ ಎಲಿಮೆಂಟ್ಸು ಡಿ ಬ್ಲಾಕ್ ಎಲಿಮೆಂಟ್ ಆಗಿದೆ, ಆದರೆ ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸು ಟ್ರಾನ್ಸಿಷನ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಓಕೆ, ಇದನ್ನು ಒಂದು ಮೈಂಡಲ್ಲಿ ನೆನ್ಪಿಟ್ಕೋಬೇಕು. ಓಕೆ, ಈಗ ಡಿ ಬ್ಲಾಕ್ನ ಹೇಗೆ ಕ್ಲಾಸಿಫೈ ಮಾಡಿದ್ದೀವಿ ಅಂತ ಹೇಳ್ಕೊಡ್ತೀನಿ. ಓಕೆ, ಡಿ ಬ್ಲಾಕ್ನ ಮೇಯ್ನ್ ಆಗಿ ನಾವು 3 ಕ್ಲಾಸಿಫೈ ಆಗಿ ಮಾಡಿದ್ದೀವಿ. ಓಕೆ, 1 is 3D ಸೀರೀಸ್, 4D ಸೀರೀಸ್ ಆ್ಯಂಡ್ 5D ಸೀರೀಸ್. 6Dನೂ ಇದೆ, ಬಟ್ ಇದು ಇನ್ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ನಾವು ಇದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಳ್ಳೋದು ಬೇಡ. ಇದನ್ನು ಜಾಸ್ತಿ ನಿಮಗೆ ಎಕ್ಸಾಮಲ್ಲೂ ಕೇಳಲ್ಲ, ಎಲ್ಲೂ ಕೇಳಿಲ್ಲ. ಓಕೆನಾ? ಸೊ ಓನ್ಲಿ ದೀಸ್ 3 ಆರ್ ಇಂಪಾರ್ಟೆಂಟ್. ಓಕೆ, ಎಕ್ಸಾಮ್ಗೆ ನೀವು ಕಲ್ತಿದ್ದು ಓನ್ಲಿ 3D, ಬಟ್ ಫಾರ್ KCT ಈ 3ನೂ ಕಲ್ತ್ಕೋಬೇಕು. ಡೋಂಟ್ ವರಿ, ಈ 3ನೂ ಹೆಂಗೆ ನೆನ್ಪಿಟ್ಕೊಳ್ಳೋದು, ಈಚಲ್ಲಿ 10 ಎಲಿಮೆಂಟ್ಸ್ ಇದೆ, ಅದ್ರ ನೇಮ್ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಟ್ರಿಕ್ಸಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸೊ 3D 4D ಆ್ಯಂಡ್ 5D ಸೀರೀಸ್ ಅಂತ ಇದೆ. ಓಕೆ, ಹಾಗಾದರೆ ಈ 3Dಯಲ್ಲಿ ಹೇಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು, 4Dಯಲ್ಲಿ ಹೆಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಅನ್ನೋದನ್ನು ಈಗ ಹೇಳ್ಕೊಡ್ತೇನೆ. ಓಕೆ, ಇದು 3D ಸೀರೀಸ್ ಎಲಿಮೆಂಟ್ಸ್ ಸ್ಕ್ಯಾಂಡಿಯಮ್ ಟು ಜಿಂಕ್ ಇದೆ. ಸೊ ಇದು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಆಲ್ರೆಡಿ ನಾನು ನಿಮೋನಿಕ್ ವರ್ಡ್ಸ್ ಕೊಟ್ಟಿದ್ದೀನಿ, ಮತ್ತು ಅದರ ನೇಮ್ ಇದೆ. ಸೊ ನೇಮ್ಸ್ ಏನೇನಿದೆ? ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನೇಡಿಯಮ್, ಕ್ರೋಮಿಯಮ್, ಮ್ಯಾಂಗನೀಸ್, ಐರನ್, ಕೊಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಓಕೆ, ಬಟ್ ಇದನ್ನು ನೆನ್ಪಿಟ್ಕೊಳ್ಳೋದು ಹೆಂಗೆ? ಸೊ ನಾವು ಈಚ್ ವರ್ಡ್ನ ನೋಡಿ, ಎಲ್ಲದರಲ್ಲೂ ಫಸ್ಟ್ 2 ಲೆಟರ್ಸು ಆ ವರ್ಡ್ಸ್ನ ಸಿಂಬಲ್ನ ನೆನ್ಪು ಮಾಡ್ಕೋಬೋದು. ಓಕೆ, ಸೊ ಸ್ಕೂಲ್ SC, ಟೈಗರ್ TI, ವಿಸಿಟ್ಸ್ V, ಓಕೆ, ಕ್ರೇಜಿ CR, ಮಂಕಿ ದಟ್ ಇಸ್ ಮ್ಯಾಂಗನೀಸ್, FE ಫೆರಾರಿ. ಸೊ ಈ ರೀತಿ. ಓಕೆ, ಸೊ ಈ ಟ್ರಿಕ್ನ ನೀವು ನೆನ್ಪಿಟ್ಕೊಂಡು ಈಸಿಯಾಗಿ ನೆನ್ಪಿಟ್ಕೋಬೋದು. ಓಕೆ, ಸ್ಕೂಲ್, ಟೈಗರ್, ವಿಸಿಟ್ಸ್, ಕ್ರೇಜಿ, ಮಂಕಿ, ಸೊ ಫೆರಾರಿ, ಕೂಲಿಂಗ್ ನೈಸ್, ಕಪ್, ಜ್ನೂ. ಓಕೆ, ಸೊ ಇದಕ್ಕೆ ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 21. ಓಕೆ, ಸೊ 21 to 30. ಸೊ ಈಗ ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಪ್ಪ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಓಕೆ, ನಾವು ಫಸ್ಟ್ ಒನ್ ಸ್ಕ್ಯಾಂಡಿಯಮ್. ಸೊ ಸ್ಕ್ಯಾಂಡಿಯಮ್ ಏನು ಮಾಡ್ತೀರಾ? ಸೊ ಇಲ್ಲಿ ನಮಗೆ ಸ್ಟಾರ್ಟ್ ಆಗೋದು ನೆನ್ಪಿಟ್ಕೊಳ್ಳಿ, ವಿಚ್ ಇಸ್ ದ ನೋಬಲ್ ಗ್ಯಾಸ್ ಇಸ್ ಆರ್ಗನ್. ಸೊ ಎಲ್ಲದಕ್ಕೂ ಆರ್ಗನ್ ಬರುತ್ತೆ. ಆರ್ಗನ್ ಆ್ಯಂಡ್ ಇದು ಯಾವ ಸೀರೀಸ್? 3D ಸೀರೀಸ್, ಕರೆಕ್ಟಾ? ಸ್ಕ್ಯಾಂಡಿಯಮ್ ಇಸ್ 3D ಸೀರೀಸ್. 3D ಬಂದಮೇಲೆ ಇಲ್ಲಿ ನಮಗೆ 4s ಬರಬೇಕು, ಇದ್ರದ್ದು ನೆಕ್ಸ್ಟ್ ನಂಬರ್. ಓಕೆ, ಸೊ ಇಲ್ಲಿ ಹೇಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು? ಸೊ ಎಸ್ಗೆ 2ನ ಫಿಲ್ ಮಾಡಬೇಕು. ಓಕೆ, S is 2 ಆ್ಯಂಡ್ Dಗೆ 1. ಸೇಮ್ ವೇ ಇಲ್ಲಿ 3D2 4s2, ಕರೆಕ್ಟ್? 3D3 4s3, ಸಾರಿ 4s2, ಎಲ್ಲದಕ್ಕೂ 2 2 ಬರುತ್ತೆ. ಆ್ಯಂಡ್ 3D4 4s2, ಕರೆಕ್ಟಾ? ಈ ರೀತಿ ಬರ್ಕೊಂಡು ಹೋಗ್ತೀವಿ 1 to 10 ಎಲೆಕ್ಟ್ರಾನ್. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ದರ್ ಇಸ್ ಅ ಒನ್ ಎಕ್ಸೆಪ್ಷನಲ್ ಕಂಡೀಷನ್. ಕ್ರೋಮಿಯಮ್ ಆ್ಯಂಡ್ ಕಾಪರ್ ಇವೆರಡಕ್ಕೂ ಹೇಗಪ್ಪ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ಅಂದರೆ, ಇಲ್ಲಿ ನಮಗೇನಿದೆ ಕ್ರೋಮಿಯಮ್ಗೆ 3D4 4s2 ಅಲ್ವಾ? ಬಟ್ ಡ್ಯೂ ಟು ದ ನ್ಯೂಕ್ಲಿಯರ್
fission ವಾಟ್ ಹ್ಯಾಪನ್ಸ್, ಇಲ್ಲಿ ಒಂದು ಎಲೆಕ್ಟ್ರಾನ್ ಎಸ್ ಇಂದ ಡಿಗೆ ಬರುತ್ತೆ. ಆವಾಗ ನಮಗೇನಾಗುತ್ತೆ 3d5 4s1 ಆಗುತ್ತೆ. ದಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಕ್ರೋಮಿಯಂ. ಸೊ ಕ್ರೋಮಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪ ಅಂದರೆ 3d5 4s1. ಸೊ ದಿಸ್ ಈಸ್ ಡ್ಯೂ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ. ಓಕೆ, ಸೇಮ್ ವೇ ಕಾಪರ್ಗೂ ಹೇಗೆ ಬರಬೇಕು, ಕಾಪರ್ಗೆ 3d9 4s2 ಇದು ನಾರ್ಮಲ್. ಬಟ್ ಈ ಒನ್ ಎಲೆಕ್ಟ್ರಾನ್ ಇಲ್ಲಿಗೆ ಫಿಲ್ ಆಗಿ ಸೊ ನಮಗೆ ಬರೋದು 3d10 4s1 ಅಂತ ಬರುತ್ತೆ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಸೊ ಎಲ್ಲೆಲ್ಲಿ ಸ್ಟಾರ್ ಮಾರ್ಕ್ ಹಾಕಿರ್ತೀನಿ, ಸೊ ದಟ್ ಈಸ್ ದ ವಾಟ್ ಎಕ್ಸೆಪ್ಷನಲ್ ಕಂಡೀಷನ್ ಅಂತ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಲ್ವಾ? ಸೊ ಹೇಗೆ ಟ್ರಿಕ್ ನೆನ್ಪಿಟ್ಕೊಳ್ಳೋದು ಗೊತ್ತಾಯ್ತಲ್ವಾ? ಸೊ ಇದನ್ನು ಫಾಲೋ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ 4D ಸೀರೀಸ್. 4D ಸೀರೀಸಲ್ಲೂ ಕೂಡ 10 ಎಲಿಮೆಂಟ್ಸ್ ಇದೆ. ಸೊ ಇಟ್ ಇಸ್ ಸ್ಟಾರ್ಟ್ಸ್ ಫ್ರಮ್ ಎಟ್ರಿಯಮ್ ಟು ಕ್ಯಾಡ್ಮಿಯಮ್. ಸೊ ಇಲ್ಲಿ ಹೇಗೆ ನೆನ್ಪಿಟ್ಕೋಬೇಕು? ಸೊ ಸೇಮ್ ವೇ ಇಟ್ ಇಸ್ ಸ್ಟಾರ್ಟ್ಸ್ ಫ್ರಮ್ ಅಲ್ಲಿ 30 ಆಯ್ತಲ್ವಾ? ಸೊ ನೆಕ್ಸ್ಟ್ ಹೇಗೆ ಬರುತ್ತೆ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 39. ಓಕೆ, ಸೊ 39 ಟು 48ವರೆಗೂ. ಸೊ ಟೋಟಲಿ 10 ಎಲಿಮೆಂಟ್ಸ್ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಲ್ವಾ? ಸೊ ನಾವು ಈಗ ಅಲ್ಲಿ 21 ಇತ್ತು, ಇಲ್ಲಿ 39 ಆಗೋಯ್ತು ಅಲ್ವಾ? ಸೊ ಹೆಂಗೆ ನೆನ್ಪಿಟ್ಕೊಳ್ಳೋದು? ಸೊ ಕನ್ಫ್ಯೂಸ್ ಆಗುತ್ತಲ್ವಾ? ಅದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ. 21 ಇದ್ದಿದ್ದು 39 ಆಗ್ತಿದೆ ಅಂದರೆ ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? 18 ಅಲ್ವಾ? 18 ಎಲೆಕ್ಟ್ರಾನ್ ಡಿಫ್ರೆನ್ಸ್, ಕರೆಕ್ಟ್? ಸೇಮ್ ವೇ ಈಗ ಈ 39ಗೆ ಇನ್ನೂ 18 ಆ್ಯಡ್ ಮಾಡಿ. ಹಾಗಾದರೆ ನೆಕ್ಸ್ಟ್ ಸೀರೀಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 57, ಕರೆಕ್ಟಾ? ಅರ್ಥ ಆಯ್ತಲ್ಲ ಹೆಂಗೆ ಅಂತ? ಕ್ಲಿಯರ್? ಸೊ ಮೂರೂ ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ 18 ಡಿಫ್ರೆನ್ಸ್ ಇರಬೇಕು. ಸೊ ಇದು ಸ್ಟಾರ್ಟಿಂಗ್. ಈ ಸ್ಟಾರ್ಟಿಂಗ್ ನಂಬರ್ ಕೊಟ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಬರೆಯೋಕ್ಕೆ ಬರುತ್ತಲ್ವಾ? ಸೊ ಯು ಕ್ಯಾನ್ ಈಸಿಲಿ ರೈಟ್. ಬಟ್ ಇದಕ್ಕೆ ಲಾಸ್ಟಿಗೆ ಮಾತ್ರ ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕು. ಇದಕ್ಕೆ 57ಗೆ 57 ಆದಮೇಲೆ ನಮಗೆ ನೆಕ್ಸ್ಟ್ ಬರೋದು 72. ಯಾಕಪ್ಪ ಅಂದರೆ ಡ್ಯೂ ಟು ದಿ ಆ್ಯಕ್ಟಿನೋಡ್ಸ್ ಆ್ಯಂಡ್ ಲ್ಯಾಂಥನೋಡ್ಸ್. ಎಫ್ ಬ್ಲಾಕ್ ಮಧ್ಯ ಬರುತ್ತೆ, ಬಟ್ ಸ್ಟಾರ್ಟಿಂಗ್ 57 ಇರುತ್ತೆ. ಅದರದ್ದು ನೆಕ್ಸ್ಟ್ ನಂಬರ್ ಇಸ್ 72. ಅದಾದಮೇಲೆ ಕಂಟಿನ್ಯೂ ಮಾಡ್ಬೋದು ನೀವು. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಸೊ ಇದನ್ನು ನೆನ್ಪಿಟ್ಕೊಂಡು ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ಅಟಾಮಿಕ್ ನಂಬರ್ಸ್ ಆಫ್ ಡಿ ಬ್ಲಾಕ್. ನೋ ನೀಡ್ ದಿ ಎನಿ ನಿಮಗೇನು ಬೇರೆ ಕ್ಯಾಲ್ಕುಲೇಷನ್ ಎಲ್ಲ ಬೇಕಾಗೇ ಇಲ್ಲ. ಅರ್ಥ ಆಯ್ತಲ್ವಾ? ಸೊ 21ಗೆ 18 ಆ್ಯಡ್ ಮಾಡಿ, 39ಗೆ 18 ಆ್ಯಡ್ ಮಾಡಿ, ಅದಾದಮೇಲೆ 57ಗೆ ನೆಕ್ಸ್ಟ್ ನಂಬರ್ ಏನು ಬರುತ್ತೆ? 72. ಇದಿಷ್ಟು ನೆನ್ಪಿಟ್ಕೊಂಡ್ರೆ ರಿಮೈನಿಂಗ್ ಎಲ್ಲ ನೀವು ಬರಿಬೋದು. ಓಕೆ, ನಾವು ಸೊ ಇದು 4D ಸೀರೀಸ್ ಅಲ್ವಾ? 4D ಸೀರೀಸ್ ಅಂದಮೇಲೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಇಟ್ಸ್ ವಿಲ್ ಸ್ಟಾರ್ಟ್ಸ್ ವಿತ್ 4D ಓನ್ಲಿ, ಕರೆಕ್ಟಾ? ಸೊ 4D 1, ದೆನ್ 4 ಅಂದಮೇಲೆ ನೆಕ್ಸ್ಟ್ ನಂಬರ್ ಏನು? 5, 5s2. ಅರ್ಥ ಆಯ್ತಾ? ಸೇಮ್ ಅದೇ ಥರ, ಬಟ್ ಏನು ಮಾಡಬೇಕು? ಎವ್ರಿ 4th ಆ್ಯಂಡ್ 9th ಎಲಿಮೆಂಟ್. ಓಕೆ, ನೆನ್ಪಿಟ್ಕೊಳ್ಳಿ, ಎವ್ರಿ 4th ಆ್ಯಂಡ್ 9th ಎಲಿಮೆಂಟ್ ಹ್ಯಾವ್ ಎಕ್ಸೆಪ್ಷನಲ್ ಕಂಡೀಷನ್. ಅರ್ಥ ಆಯ್ತಾ? ಇವಾಗ ಈಸಿಯಾಗಿ ನೆನ್ಪಿಟ್ಕೋಬೋದಲ್ವಾ? 4th ಯಾವುದೇ ಇರಲಿ, 9th ಯಾವುದೇ ಇರಲಿ, ಅದು ಏನಾಗಿರುತ್ತೆ? ಎಕ್ಸೆಪ್ಷನಲ್. ಹೇಗೆ ಬರೀತೀರಾ? 4d5 5s1, ಕರೆಕ್ಟ್? ಸೇಮ್ ವೇ ಇಲ್ಲಿ 4d10 5s1. ಓಕೆ, ಸೊ ದಿಸ್ ಇಸ್ ದನ್ ಎಕ್ಸೆಪ್ಷನಲ್ ಕಂಡೀಷನ್. ಅರ್ಥ ಆಯ್ತಲ್ವಾ? ಎವ್ರಿ 4th ಆ್ಯಂಡ್ 9th ಎಲಿಮೆಂಟ್. ನೆಕ್ಸ್ಟ್ ಈಸ್ 5D ಸೀರೀಸ್. 5D ಸೀರೀಸಲ್ಲೂ ಕೂಡ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ವಾಟ್? ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 59. ನಾನು ಆಗಲೇ ಹೇಳಿದೆ ಅಲ್ವಾ? ನೆಕ್ಸ್ಟ್ ಯು ನೀಡ್ ಟು ಯೂಸ್ 72 ಬಿಕಾಸ್ 71ಇಂದ ಯು ಹ್ಯಾವ್ ಲ್ಯಾಂಥನಡ್ಸ್. ಓಕೆನಾ? ಸೊ ನೆಕ್ಸ್ಟ್ 72 ಇಂದ ನೆಕ್ಸ್ಟ್ ರಿಮೈನಿಂಗ್ ಏನಿದೆ ಆ್ಯಡ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ 80, ಕರೆಕ್ಟಾ? ಸೊ ಇಲ್ಲಿವರೆಗೂ ವಿ ಕಾಲ್ಡ್ ಅಸ್ 5D ಸೀರೀಸ್. 5D ಸೀರೀಸ್ ಅಂದರೆ ಇಟ್ ವಿಲ್ ಸ್ಟಾರ್ಟ್ ವಿತ್ ವಾಟ್? 5D ದೆನ್ 6s, ಕರೆಕ್ಟ್? 5d1 6s2. ಸೊ ಈ ರೀತಿ ಮಾಡ್ಕೊಂಡು ಹೋಗ್ತೀರಾ, ಕರೆಕ್ಟ್? ಬಟ್ ಇಲ್ಲಿ ಒಂದು ಎಕ್ಸೆಪ್ಷನಲ್ ಕಂಡೀಷನ್ ಇದೆ, ನೆನ್ಪಿಟ್ಕೋಬೇಕು. 5D ಸೀರೀಸಲ್ಲಿ ನಾನೇನು ಹೇಳಿದೆ? ಎವ್ರಿ 4th ಆ್ಯಂಡ್ ಎವ್ರಿ 9th ಎಲಿಮೆಂಟ್ಸ್ ಆಫ್ ಎಕ್ಸೆಪ್ಷನಲ್ ಕಂಡೀಷನ್ ಅಂತ. ಬಟ್ ಇಲ್ಲಿ ಸ್ವಲ್ಪ ರಿವರ್ಸ್ ಇದೆ. 9th ಇಸ್ ಕ್ಲಿಯರ್, ಬಟ್ ಇದು 4th ಇರೋದಿಲ್ಲ. ದೆರ್ ಇಸ್ ನೋ 4th ಎಲಿಮೆಂಟ್ ಎಕ್ಸೆಪ್ಷನಲ್ ಕಂಡೀಷನ್. 9th ಮೇಲ್ ಇದೆಯಲ್ವಾ? ದಟ್ ಹ್ಯಾಸ್ ಎಕ್ಸೆಪ್ಷನಲ್ ಕಂಡೀಷನ್, ದಟ್ ಈಸ್ ಪ್ಲಾಟಿನಮ್. ಓಕೆ, ಪ್ಲಾಟಿನಮ್ ಆ್ಯಂಡ್ ಗೋಲ್ಡ್ ಹೆಂಗೆ ನೆನ್ಪಿಟ್ಕೋಬೇಕು? ಪ್ಲಾಟಿನಮ್ ಆ್ಯಂಡ್ ಗೋಲ್ಡ್, ಸೊ ಎರಡು ಕೂಡ ಜ್ಯುವೆಲರೀಸ್ ಅಲ್ವಾ? ಸೊ ಆಲ್ ಜ್ಯುವೆಲರೀಸ್ ಆರ್ ಎಕ್ಸೆಪ್ಷನಲ್ ಕಂಡೀಷನ್ ಬಿಕಾಸ್ ಅದರಲ್ಲಿ ಸಿಲ್ವರ್ ಆಲ್ಸೋ ಎಕ್ಸೆಪ್ಷನಲ್ ಕಂಡೀಷನ್, ಕಾಪರ್ ಆಲ್ಸೋ ಎಕ್ಸೆಪ್ಷನಲ್ ಕಂಡೀಷನ್. ಆಲ್ ಜ್ಯುವೆಲರೀಸ್ ಆರ್ ಹ್ಯಾವಿಂಗ್ ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಬೇಕಿದ್ರೆ ಬರೀತೀನಿ.
ಸೊ ಇದು 3D10 6s1 ಬರುತ್ತೆ. ಇಲ್ಲಿ ಹೆಂಗೆ ಬರೀತೀರಾ ಪ್ಲಾಟಿನಮ್ಗೆ? ಸೊ ಪ್ಲಾಟಿನಮ್ಗೆ ಯು ಹ್ಯಾವ್ ವಾಟ್ 3D 5D 5D ದೆನ್ 6s, ಕರೆಕ್ಟಾ? ಈ ರೀತಿ ಇರುತ್ತೆ. ಸೊ ಇಲ್ಲಿ ನಮ್ಗೆ ಏನು ಬರುತ್ತೆ 5D9 6s1 ಬರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಮಗೆ ಸ್ಟಾರ್ಟ್ ಆಗೋದೇನು, ಇಲ್ಲಿಂದ ನಮಗೆ ಎಫ್ ಬ್ಲಾಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮಗಿಲ್ಲಿ ಎಫ್ ಕೂಡ ಬರುತ್ತೆ, ದಟ್ ಈಸ್ 4f. ಕರೆಕ್ಟ್, 4f ಬರುತ್ತೆ. ಇಲ್ಲಿಗೆ 4f ಬರುತ್ತಾ? ನೋ, ಬಿಕಾಸ್ ಇಟ್ ಇಸ್ 3D. ನೆಕ್ಸ್ಟಿಂದ 72ಇಂದ ವಿ ಹ್ಯಾವ್ ಎಫ್ ಬ್ಲಾಕ್. ಸೊ ಎಫ್ಗೆ ಕಂಪ್ಲೀಟಾಗಿ ಫಿಲ್ ಆಗುತ್ತೆ, ದಟ್ ಈಸ್ ನಥಿಂಗ್ ಬಟ್ 14 ಎಲೆಕ್ಟ್ರಾನ್ಸ್. ಡಿಫ್ರೆನ್ಸ್ ಗೊತ್ತಾಯ್ತಲ್ವ ಇವಾಗ ಹೆಂಗೆ ಅಂತ? ಸೊ ಇದನ್ನು ಮೇಯ್ನಾಗಿ ನೆನ್ಪಿಟ್ಕೋಬೇಕು ನೀವು. ಓಕೆ, ಸೊ ದೀಸ್ ಆರ್ ದ 3 ಸೀರೀಸ್ 3D 4D ಆ್ಯಂಡ್ 5D. ಸೊ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತಲೂ ಹೇಳಿದ್ದೀನಿ. ಸೊ ಈ ಟ್ರಿಕ್ಸ್ನ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ವರ್ಡ್ಸ್. ಓಕೆ, ಡೋಂಟ್ ವರಿ, ಇದನ್ನು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಓಕೆ ಓಕೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಂದಿದ್ದೀನಿ, ಫಿಸಿಕಲ್ ಪ್ರಾಪರ್ಟಿ. ಬಿಕಾಸ್ ಇದರಲ್ಲಿ ನಿಮಗೆ ರೀಸನ್ ಟೈಪ್ ಆಫ್ ಕ್ವಶನ್ಸ್ ತುಂಬ ಕೇಳ್ತಾರೆ, ಅದಕ್ಕೆ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಓಕೆ, ಟ್ರಿಕ್ಸ್ ಹೇಳ್ಕೊಡ್ತೀನಿ, ಅಷ್ಟು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು. ಫಿಸಿಕಲ್ ಪ್ರಾಪರ್ಟಿ ನಮಗೆ ಗೊತ್ತು, ಟ್ರಾನ್ಸಿಷನಲ್ ಎಲಿಮೆಂಟ್ಸಲ್ಲಿರೋದು ಮೋಸ್ಟ್ ಎಲ್ಲದು ಕೂಡ ಮೆಟಲ್ಸ್, ಕರೆಕ್ಟಾ? ಎಲ್ಲ ಮೆಟಲ್ಸ್ ಅಂದಮೇಲೆ ಏನಾಗಿರುತ್ತೆ, ಮೆಟಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಆಲ್ ಮೆಟಲ್ಸ್ ಆರ್ ಡಕ್ಟೈಲಿಟಿ, ದೇ ಹ್ಯಾವ್ ಮ್ಯಾಲಿಬಿಲಿಟಿ, ಕರೆಕ್ಟ್ ಅಲ್ಲ? ಸ್ಟ್ರಾಂಗ್ ಆಗಿರುತ್ತೆ, ಶೈನಿಂಗ್ ಇರುತ್ತೆ. ಶೈನಿಂಗ್ ಮೆಟಲ್ಸ್ ಯಾವುದು? ದಟ್ ಈಸ್ ಜ್ಯುವೆಲರೀಸ್ ಯೂಸ್ ಮಾಡೋದು, ಕರೆಕ್ಟ್ ಅಲ್ವಾ? ಸೊ ಲೈಕ್ ಕಾಪರ್, ಗೋಲ್ಡ್, ಮರ್ಕ್ಯುರಿ, ಸಿಲ್ವರ್ಸ್, ಇದೆಲ್ಲ ಜ್ಯುವೆಲರೀಸ್ ಯೂಸ್ ಮಾಡುವಂಥ ಮೆಟಲ್ಸ್. ಲೈಕ್ ಪ್ರೀಷಿಯಸ್ ಮೆಟಲ್ಸ್ ಕೂಡ ಇದೆ, ಕರೆಕ್ಟ್? ಆ್ಯಂಡ್ ಇದರಲ್ಲಿ ಎಲ್ಲ ಮೆಟಲ್ಸು ಸ್ಟ್ರಾಂಗ್ ಆಗಿದೆ ಅಂದಮೇಲೆ ಆಲ್ ಮೆಟಲ್ಸ್ ಆರ್ ಸಾಲಿಡ್ ಇನ್ ಸ್ಟೇಟ್, ಕರೆಕ್ಟಾ? ಬಟ್ ಎಕ್ಸೆಪ್ಟ್ ಮರ್ಕ್ಯುರಿ, ನೆನ್ಪಿಟ್ಕೊಳ್ಳಿ. ಓಕೆ, ಮರ್ಕ್ಯುರಿ ಇಸ್ ವಾಟ್? ಲಿಕ್ವಿಡ್ ಇನ್ ಸ್ಟೇಟ್. ಎಕ್ಸೆಪ್ಟ್ ಮರ್ಕ್ಯುರಿ ಆಲ್ ಮೆಟಲ್ಸ್ ಆರ್ ಸಾಲಿಡ್ಸ್, ಕರೆಕ್ಟಾ? ಇದೊಂದು ಗೊತ್ತಾಯಿತು. ಈಗ ಈ ಮರ್ಕ್ಯುರೀಸ್ ಅಥವಾ ಮೆಟಲ್ಸ್, ಏನು ಮೆಟಲ್ಸ್ ಅಂತ ನಾವು ಕರಿತೀವಿ, ಮೆಟಲ್ಸ್ ಇದೆ ಅಂದಮೇಲೆ ಆಬ್ವಿಯಸ್ಲಿ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್, ಕರೆಕ್ಟಾ? ಬಿಕಾಸ್ ನಾವು ಮೆಟಲ್ಸ್ ಇದ್ದರೆ ಮಾತ್ರ ವಿ ಕ್ಯಾನ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಓಕೆ, ಆ್ಯಂಡ್ ಇಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಬೇಕು ಅಂದರೆ ಏನಿರಬೇಕು? ದೇ ಶುಡ್ ಹ್ಯಾವ್ ಫ್ರೀ ಅಯಾನ್ಸ್, ಕರೆಕ್ಟಾ? ಸೊ ಫ್ರೀ ಅಯಾನ್ಸ್ ಇರಬೇಕು. ಫ್ರೀ ಅಯಾನ್ಸ್ ಇದೆ ಅಂದರೆ ಅರ್ಥ ಏನು? ಎಲೆಕ್ಟ್ರಾನ್ಸು ಐದರ್ ಇಟ್ ಕ್ಯಾನ್ ಲೂಸ್, ಕರೆಕ್ಟ್ ಅಲ್ವಾ? ಎಲೆಕ್ಟ್ರಾನ್ ಲೂಸ್ ಆಗುತ್ತೆ. ಸೊ ನಥಿಂಗ್ ಬಟ್ ಇಲ್ಲಿ ನಮಗೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ, ಕರೆಕ್ಟಾ? ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ವೇರಿಯಬಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಮೂವ್ ಆಗ್ತಾ ಹೋಗುತ್ತೆ ಫ್ರಮ್ ದ ಮೆಟಲ್ಸಿಂದ, ಕರೆಕ್ಟ್ ಅಲ್ವಾ? ಸೊ ಅದು ನೆಕ್ಸ್ಟ್ ಹೇಳ್ಕೊಡ್ತೀನಿ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ. ಸೊ ಇದನ್ನು ಮೇಯ್ನಾಗಿ ನೆನ್ಪಿಟ್ಕೋಬೇಕು. ಅಂಡರ್ಸ್ಟುಡ್? ಸೊ ಗುಡ್ ಕಂಡಕ್ಟರ್ಸ್ ಆಗಿರುತ್ತೆ. ಗುಡ್ ಕಂಡಕ್ಟರ್ಸ್ ಇನ್ ವಾಟ್? ಗುಡ್ ಕಂಡಕ್ಟರ್ಸ್ ಇನ್ ಲಿಕ್ವಿಡ್ ಸ್ಟೇಟ್ ಆರ್ ಯು ಕ್ಯಾನ್ ಸೇ ಅಕ್ವಿಯಸ್ ಸ್ಟೇಟ್. ಅಕ್ವಿಯಸ್ ಸ್ಟೇಟಲ್ಲಿ ಇದ್ದಾಗ ಮಾತ್ರ ನಿಮಗೆ ಗುಡ್ ಕಂಡಕ್ಟರ್ ಆಗಿರುತ್ತೆ. ಬರೀ ಒಂದು ಮೆಟಲ್ ಯೂಸ್ ಮಾಡಿದ್ರೆ ನಮಗೆ ಕಂಡಕ್ಷನ್ ಆಗೋದಿಲ್ಲ, ಕರೆಕ್ಟ್ ಅಲ್ಲ? ಆ್ಯಂಡ್ ಮರ್ಕ್ಯುರಿ ಒಂದೇ, ಇಟ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್, ರಿಮೈನಿಂಗ್ ಆಲ್ ಸಾಲಿಡ್ ಸ್ಟೇಟ್. ಓಕೆ, ಆ್ಯಂಡ್ ಡ್ಯೂ ಟು ದ ಫ್ರೀ ಎಲೆಕ್ಟ್ರಾನ್ಸ್ ಇರೋದ್ರಿಂದ ವಿಚ್ ಹ್ಯಾಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಸೊ ಡ್ಯೂ ಟು ದಿಸ್, ಓಕೆ, ನಾನು ನೆನ್ಪಿಟ್ಕೊಳ್ಳಿ, ಡ್ಯೂ ಟು ದಿ ಹೈ ಗುಡ್ ಕಂಡಕ್ಷನ್, ಸೊ ವಿಚ್ ಹ್ಯಾವಿಂಗ್ ಹೈ BP and MP, ನಥಿಂಗ್ ಬಟ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಇದೇ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ಇವಾಗ, ಬಟ್ ಇದಿಷ್ಟು ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ನಾವು ಕಮಿಂಗ್ ಟು ದಿ MP ಆ್ಯಂಡ್ BP, ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್. ಸೊ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಾಗಿರುತ್ತೆ? ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ಕರೆಕ್ಟ್ ಅಲ್ವಾ? ಹಾಗಾದರೆ ಯಾವುದಕ್ಕೆ ಜಾಸ್ತಿ ಇದೆ, ಯಾವುದಕ್ಕೆ ಕಮ್ಮಿ ಇದೆ, ಅದನ್ನು ನೆನ್ಪಿಟ್ಕೋಬೇಕಲ್ವಾ? ಈ ಚಾಪ್ಟರ್ಲಿ ಆರ್ಡರ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾವುದು ಜಾಸ್ತಿ ಯಾವ್ದು ಕಮ್ಮಿ ಅದನ್ನು ನೆನ್ಪಿಟ್ಕೊಳ್ಳೇಬೇಕು. ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಓಕೆ, ನಾವು ಲಿಸನ್. ಇಲ್ಲಿ ನಮಗೆ ಮೆಲ್ಟಿಂಗ್ ಪಾಯಿಂಟ್ ಬರೆಯೋಣ, ಮೆಲ್ಟಿಂಗ್ ಪಾಯಿಂಟ್ ಆರ್ ಬಾಯ್ಲಿಂಗ್ ಪಾಯಿಂಟ್. ಆ್ಯಂಡ್ ಇಲ್ಲಿ ನಮಗೆ ಏನಿದೆ ಅಟಾಮಿಕ್ ನಂಬರ್ ತೊಗೊಳ್ಳೋಣ. ಬಿಕಾಸ್ ಅಟಾಮಿಕ್ ನಂಬರ್ ಅಲ್ವಾ ಇನ್ಕ್ರೀಸ್ ಆದರೆ ಅಲ್ವಾ ನಮ್ಗೆ ಏನಾಗುತ್ತೆ? ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ ಅಂತ. ಸೊ ಫಸ್ಟ್ ಒನ್ 3D ಸೀರೀಸ್. ಸೊ 3D ಸೀರೀಸಲ್ಲಿ ತಗೋತೀನಿ. ಸೊ 3D ನಥಿಂಗ್ ಬಟ್ ಸ್ಕ್ಯಾಂಡಿಯಮ್ ಇಂದ. ಸೊ ಸ್ಕ್ಯಾಂಡಿಯಮಿಂದ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ? ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಲ್ವಾ? ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಿದೆ ಅಂದಮೇಲೆ ಏನಾಗುತ್ತೆ? ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗುತ್ತೆ? ಟಿಲ್ 3D5. ಓಕೆ, 3D5 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ವರೆಗೂ ಇನ್ಕ್ರೀಸ್ ಆಗುತ್ತೆ. 3D5 ಯಾವ್ದ್ಯಾವ್ದಕ್ಕಿದೆ? ಕ್ರೋಮಿಯಮ್ ಆ್ಯಂಡ್ ಮ್ಯಾಂಗನೀಸ್ಗಿದೆ. ಎರಡಕ್ಕೂ ಇನ್ಕ್ರೀಸ್ ಆಗುತ್ತಾ? ನೋ, ಇಟ್ ವಿಲ್ ಇನ್ಕ್ರೀಸ್ ಸ್ಟಿಲ್ ಕ್ರೋಮಿಯಮ್. ಓಕೆ,
ಟಿಲ್ ಕ್ರೋಮಿಯಮ್ವರೆಗೂ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ಫಾರ್ ಮ್ಯಾಂಗನೀಸ್ ಇಟ್ ವಿಲ್ ಕಂಪ್ಲೀಟ್ಲಿ ಫಾಲ್ ಆಫ್. ಅಂದರೆ ಮ್ಯಾಂಗನೀಸ್ಗೆ ತುಂಬ ಕಮ್ಮಿ, ಓಕೆ, ಇಲ್ಲಿಗೆ ಮ್ಯಾಂಗನೀಸ್ಗೆ ತುಂಬ ಕಮ್ಮಿ ಆಗಿಬಿಡುತ್ತೆ. ಅದಾದಮೇಲೆ ಏನಾಗುತ್ತೆ, ಲಿಟಲ್ ಇನ್ಕ್ರೀಸಸ್ ಕಂಪೇರ್ ಟು ಮ್ಯಾಂಗನೀಸ್ ಇನ್ಕ್ರೀಸ್ ಆಗುತ್ತೆ, ಕಂಪೇರ್ ಟು ಕ್ರೋಮಿಯಂ ಡಿಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆಗಿ ಅಗೇನ್ ಇಟ್ ವಿಲ್ ಬಿ ಫಾಲ್ ಆಫ್. ದಿಸ್ ಇಸ್ ದ MP ಫಾರ್ 3D ಸೀರೀಸ್. ಅರ್ಥ ಆಗ್ತಿದೆಯಾ? ಸೊ ಕಂಪ್ಲೀಟಾಗಿ ಏನಾಗುತ್ತೆ, ಕ್ರೋಮಿಯಮ್ವರೆಗೂ ಇನ್ಕ್ರೀಸ್ ಆಗುತ್ತೆ. 3D5 ಎಲ್ಲಿ ನಮಗೆ ಆಫ್ ಫೀಲ್ಡ್ ಇರುತ್ತೋ ಅಲ್ಲಿವರೆಗೂ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಡಿಕ್ರೀಸ್ ಆಗುತ್ತೆ, ಕಂಪ್ಲೀಟ್ಲಿ ಡಿಕ್ರೀಸ್ ಫಾರ್ ಮ್ಯಾಂಗನೀಸ್. ಅದಾದಮೇಲೆ ಸ್ಲೈಟ್ಲಿ ಇನ್ಕ್ರೀಸ್, ಓಕೆ, ಸ್ಲೈಟಾಗಿ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಲ್ವ ಹೆಂಗೆ ಅಂತ? ಸೊ ದಿಸ್ ಈಸ್ ಫಾರ್ ಮ್ಯಾಂಗನೀಸ್ 3D ಸೀರೀಸ್. ಓಕೆ, ನೋಡಿ ಇದರಲ್ಲಿ. ಸೊ ಕ್ರೋಮಿಯಮ್ವರೆಗೂ ಇನ್ಕ್ರೀಸ್ ಆಗುತ್ತೆ, ಮ್ಯಾಂಗನೀಸ್ಗೆ ಏನಾಗ್ತಿದೆ, ಕಂಪ್ಲೀಟ್ಲಿ ಡಿಕ್ರೀಸ್. ಆಫ್ಟರ್ ಕಂಪ್ಲೀಟ್ ಡಿಕ್ರೀಸ್ ಆದಮೇಲೆ ಅಗೇನ್ ಇನ್ಕ್ರೀಸ್ ಆಗ್ತದೆ. ಇಲ್ಲಿ ನಿಮ್ಗೊಂದು ಡೌಟ್ ಬರುತ್ತೆ, ಯಾವುದಕ್ಕೆ ಜಾಸ್ತಿ ಇದೆ? ಇವಾಗ ಇಲ್ಲಿ Fe ಇದೆ, ಇಲ್ಲಿ ಕ್ರೋಮಿಯಮ್ ಇದೆ, ಯಾವುದಕ್ಕೆ ಜಾಸ್ತಿ ಇದೆ? ಆಬ್ವಿಯಸ್ಲಿ ಕ್ರೋಮಿಯಮ್ ವಿಲ್ ಹ್ಯಾವ್ ಹೈಯರ್, ಕರೆಕ್ಟ್ ಅಲ್ವಾ? ಸೊ ಆಫ್ಟರ್ ದಟ್ ಈಗ ವೆನೇಡಿಯಮ್ಗೆ ಐರನ್ ಕಂಪೇರ್ ಮಾಡಿದ್ರೆ ಐರನ್ ಇಸ್ ಹ್ಯಾವಿಂಗ್ ಹೈಯರ್, ಕರೆಕ್ಟ್. ಬಟ್ ಎಲ್ಲದಕ್ಕಿಂತ ಕಮ್ಮಿ ಯಾವುದು? ಮ್ಯಾಂಗನೀಸ್. ಅರ್ಥ ಆಯ್ತು ಹೆಂಗೆ ಅಂತ? ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಫಾರ್ 3D ಸೀರೀಸ್. ಸೇಮ್ ವೇ ಫಾರ್ 4D ಸೀರೀಸ್ಗೆ ಏನಾಗ್ತಿದೆ, ಸೊ ಮಾಲಿಬ್ಡಿನಮ್ವರೆಗೂ ಇನ್ಕ್ರೀಸ್ ಆಗ್ತಿದೆ ಬಿಕಾಸ್ ದಟ್ ಇಸ್ 3D5 ಇರುತ್ತೆ. ನೆಕ್ಸ್ಟು ಟೆಕ್ನೇನಿಯಮ್, ಓಕೆ, ಟೆಕ್ಟೇಟಿಯಮ್ಗೆ ಡಿಕ್ರೀಸ್ ಆಗ್ತಾ ಇದೆ ಬಿಕಾಸ್ ಅದು ಕಂಪ್ಲೀಟ್ ಲೈಕ್ ಮ್ಯಾಂಗನೀಸ್ ಥರ. ಅದಾದಮೇಲೆ ಸ್ವಲ್ಪ ಇನ್ಕ್ರೀಸ್ ಆಗಿ ಎಲ್ಲ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್. ಫಸ್ಟ್ ಇನ್ಕ್ರೀಸ್ ಆಗುತ್ತೆ ಟಿಲ್ ಮಿಡಲ್ಗೆ, ಅದಾದಮೇಲೆ ಡಿಕ್ರೀಸ್ ಆಗುತ್ತೆ. ಓಕೆ, 1 ಮಿನಿಟ್. ಸೊ ಇನ್ಕ್ರೀಸ್ ಆಗುತ್ತೆ, ಅದಾದಮೇಲೆ ಡಿಕ್ರೀಸ್ ಆಗಿ ಸ್ಲೈಟಾಗಿ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಫಾರ್ 4D ಸೀರೀಸ್. ಸೇಮ್ ವೇ ಇಫ್ ಯು ಅಬ್ಸರ್ವ್ ಫಾರ್ 5D ಸೀರೀಸ್, ಸೊ 5D ಸೀರೀಸ್ಗೆ ಏನಾಗ್ತಿದೆ, ಟಂಗ್ಸ್ಟನ್ಗೆ ಜಾಸ್ತಿ ಇದೆ, ಅದಾದಮೇಲೆ ಡಿಕ್ರೀಸ್ ಆಗ್ತಾ ಇದೆ. ಅಂಡರ್ಸ್ಟುಡ್? ದಿಸ್ ಇಸ್ ದ MP ಫಾರ್ 3D ಸೀರೀಸ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಓವರ್ ಆಲ್ 3Dಯಲ್ಲಿ ಯಾವುದಕ್ಕೆ ಜಾಸ್ತಿ MP ಇದೆ ಅಂದರೆ ನಥಿಂಗ್ ಬಟ್ ಟಂಗ್ಸ್ಟನ್. ಸೊ ಟಂಗ್ಸ್ಟನ್ ಹ್ಯಾವಿಂಗ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಕ್ಲಿಯರ್? ಅರ್ಥ ಆಯ್ತಲ್ವ ಇವಾಗ ಇದು ಹೇಗೆ ಅಂತ? ಎಸ್. ಇವಾಗ ಇಲ್ಲಿ MP ಕಲ್ತ್ಕೊಂಡ್ರಿ, ಇದನ್ನೇ ನೀವೇನಾದರೂ ಅಟಾಮಿಕ್ ನಂಬರ್ ಮೇಲೆ ಕಲ್ತ್ಕೊಂಡ್ರೆ, ವಿಚ್ ಈಸ್ ಹ್ಯಾವಿಂಗ್ ಹೈಯರ್ ಅಟಾಮಿಕ್ ಸೈಜ್, ಅಥವಾ ಯಾವುದಕ್ಕೆ ಅಯಾನಿಕ್ ರೇಡಿಯಸ್ ಜಾಸ್ತಿ ಇದೆ ಅಂತ ಆರ್ಡರ್ ಕೇಳ್ತಾರೆ. ವೆರಿ ಸಿಂಪಲ್, MP ಮತ್ತು ಅಟಾಮಿಕ್ ರೇಡಿಯಸ್ ಎರಡೂ ಕೂಡ ಏನಾಗಿರುತ್ತೆ ಅಂದರೆ ರಿವರ್ಸ್ ಆರ್ಡರಲ್ಲಿ ಇರುತ್ತೆ. ಓಕೆನಾ? MP ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ಅಟಾಮಿಕ್ ರೇಡಿಯಸ್. ಅಂದರೆ ವೆರಿ ಸಿಂಪಲ್, ಇವಾಗ ಇಲ್ಲಿ ಏನಿದೆಯಲ್ವಾ, ಇದು ಮೆಲ್ಟಿಂಗ್ ಪಾಯಿಂಟು. ಇದನ್ನೇ ನೀವು ಉಲ್ಟಾ ಬರೆದ್ರೆ, ಉಲ್ಟಾ ಮೀನ್ಸ್ ವಾಟ್? ಸ್ಕ್ಯಾಂಡಿಯಮ್ ವಿಲ್ ಹ್ಯಾವ್ ಐ, ಟೈಟಾನಿಯಮ್ ಲೆಸ್ ಇರುತ್ತೆ, ಟಿಲ್ ಕ್ರೋಮಿಯಮ್ಗೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅಟಾಮಿಕ್ ಸೈಜ್. ಅದಾದಮೇಲೆ ಮ್ಯಾಂಗನೀಸ್ಗೆ ಇನ್ಕ್ರೀಸ್ ಆಗುತ್ತೆ, ದೆನ್ ಅಗೈನ್ ಇಟ್ ವಿಲ್ ಡಿಕ್ರೀಸಸ್. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಾ ಹೆಂಗೆ ಅಂತ? ಸೊ ಲಾಸ್ಟ್ಗೆ ಫಾರ್ ಜಿಂಕ್ ಕಂಪೇರ್ ಟು ಕಾಪರ್ ಆ್ಯಂಡ್ ಜಿಂಕ್ ಹ್ಯಾವಿಂಗ್ ಹೈಯರ್ ಅಟಾಮಿಕ್ ಸೈಜ್ ಕಂಪೇರ್ ಟು ಕಾಪರ್. ಯಾಕಂದರೆ ಲಾಸ್ಟಿಗೆ ನಾವು ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಕಂಪ್ಲೀಟಾಗಿ ಫಿಲ್ ಆಗ್ತಾ ಹೋಗುತ್ತೆ, ಆವಾಗ ಹೈಯರ್ ಅಟಾಮಿಕ್ ಸೈಜ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಕಂಪೇರ್ ಟು ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಅಟಾಮಿಕ್ ಸೈಜ್ ಎರಡೂ ಕೂಡ ರಿವರ್ಸ್ ಇರುತ್ತೆ. ಸೊ ನೀವು ಮೆಲ್ಟಿಂಗ್ ಪಾಯಿಂಟ್ ಕಲ್ತ್ಕೊಂಡ್ರೆ ಅಟಾಮಿಕ್ ಸೈಜ್ ಬರೆಯೋದು ವೆರಿ ಈಸಿ, ಯಾಕಂದರೆ ಅದ್ರದ್ದು ರಿವರ್ಸ್. ಅರ್ಥ ಆಗ್ತಿದೆಯಾ? ಇವಾಗ ಹೇಳಿ, ಇದರಲ್ಲಿ ಯಾವುದು ಅಟಾಮಿಕ್ ಸೈಜ್ ಜಾಸ್ತಿ ಇದೆ? ಆಬ್ವಿಯಸ್ಲಿ ಸ್ಕ್ಯಾಂಡಿಯಮ್, ಕರೆಕ್ಟ್. ಯಾವುದಕ್ಕೆ ಕಮ್ಮಿ ಇದೆ? ಸೊ ನಥಿಂಗ್ ಬಟ್ ಕ್ರೋಮಿಯಮ್. ಕ್ರೋಮಿಯಮ್ಗೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ, ದೆನ್ ಅದರದ್ದು ಅಟಾಮಿಕ್ ಸೈಜ್ ಕಡಿಮೆ. ಅರ್ಥ ಆಯ್ತು ಇವಾಗ ಹೇಗೆ ಟ್ರಿಕ್ಸ್ ನೆನ್ಪಿಟ್ಕೊಳ್ಳೋದು ಅಂತ? ಓಕೆ, ಸೊ ದಿಸ್ ಈಸ್ ಅಬೌಟ್ ಅಟಾಮಿಕ್ ಸೈಜ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಸೊ ಏನಿದು ಅಯನೈಸೇಷನ್ ಎಂಥಾಲ್ಪಿ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ಈಗ ಒಂದು ಮೆಟಲ್ ಇದೆ, ಈ ಮೆಟಲಿಂದ ನಾನು ಏನಾದರೂ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಇಟ್ ಗೋಯಿಂಗ್ ಟು ಫಾರ್ಮ್ ಪಾಸಿಟಿವ್ ಎಲೆಕ್ಟ್ರಾನ್, ಕರೆಕ್ಟಾ? ಒಂದು ಪಾಸಿಟಿವ್ ಅಯಾನ್ ಆಗಿ ಫಾರ್ಮ್ ಆಗುತ್ತೆ. ಸೊ ಅದನ್ನು ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅಂದರೆ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕಲ್ವಾ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಯನೈಸೇಷನ್ ಎನರ್ಜಿ. ಇವಾಗ ನೋಡೋಣ ಒಂದೊಂದು ಎಕ್ಸಾಂಪಲ್. ಈಗ ಸ್ಕ್ಯಾಂಡಿಯಮ್ ಇದೆ, ಸೊ ಅಯನೈಸೇಷನ್ ಎನರ್ಜಿ ಏನಾಗ್ತಿದೆ? ನಾವು ಸ್ಕ್ಯಾಂಡಿಯಮ್ 631 ಆ್ಯಂಡ್ ನೋ ನೀಡ್ ರಿಮೆಂಬರ್ ದೀಸ್ ನಂಬರ್ಸ್, ಬಟ್ ಅಬ್ಸರ್ವ್ ಮಾಡಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ. ನೆಕ್ಸ್ಟು 56, 50, 53 ಏನಾಗ್ತಿದೆ? ಫಸ್ಟು ಕಮ್ಮಿ ಇತ್ತು, ದೆನ್
ಜಾಸ್ತಿ ಆಗ್ತಿದೆ, ಅದಾದಮೇಲೆ ತಿರ್ಗ ಏನಾಗ್ತಿದೆ, ಕಮ್ಮಿ ಆಗ್ತಿದೆ, ದೆನ್ ಜಾಸ್ತಿ ಆಗ್ತಿದೆ. ಕರೆಕ್ಟಾ? ಯಾಕಿದೆ ಈ ಥರ ಆಗ್ತಿದೆ ಅಂದರೆ, ನಾವು ಲಿಸನ್, ಸ್ಕ್ಯಾಂಡಿಯಮ್ ಕರೆಕ್ಟಾ? ಸ್ಕ್ಯಾಂಡಿಯಮ್ಗೆ +3 ಆಕ್ಸಿಡೇಷನ್ ಸ್ಟೇಟ್ ಇದೆ, ಟೈಟಾನಿಯಮ್ಗೆ +3 ಇದೆ ಆ್ಯಂಡ್ +4 ಇದೆ. ಓಕೆ, 1 ಸೆಕೆಂಡ್. ಸೊ ಸ್ಕ್ಯಾಂಡಿಯಮ್ ಆ್ಯಂಡ್ ಟೈಟಾನಿಯಮ್. ಓಕೆ, ಸ್ಕ್ಯಾಂಡಿಯಮ್ ಆ್ಯಂಡ್ ಟೈಟಾನಿಯಮ್ ತೊಗೊಂಡ್ರೆ, ಸ್ಕ್ಯಾಂಡಿಯಮ್ ಇಸ್ +3 ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ ಇದು +3 ತೊಗೊಂಡ್ರೆ, ಸ್ಕ್ಯಾಂಡಿಯಮಲ್ಲಿ +3 ವೆನ್ ರಿಮೂವ್ 3 ಎಲೆಕ್ಟ್ರಾನ್ ಇದೇನಾಗುತ್ತೆ, 3D 0 ಆಗುತ್ತೆ, ಇಟ್ ಇಸ್ ಕಂಪ್ಲೀಟ್ಲಿ ಸ್ಟೇಬಲ್. ಇಲ್ಲೇನಾಗುತ್ತೆ, 3D 1 ಆಗುತ್ತೆ. ಯಾವ್ದು ಇದರಲ್ಲಿ ಸ್ಟೇಬಲ್? ಆಬ್ವಿಯಸ್ಲಿ ಸ್ಕ್ಯಾಂಡಿಯಮ್ ಇಸ್ ಹೈ ಸ್ಟೇಬಲ್ ದೆನ್ ವಾಟ್, ಡಿ. ಕರೆಕ್ಟ್ ಅಲ್ಲ? ಸೊ ಈ ರೀತಿ ಇರಬೇಕಲ್ಲ. ಇವಾಗ ನಾನು ಇದರಲ್ಲಿ ರಿಮೂವ್ ಮಾಡಿದ್ರೆ ಸ್ಕ್ಯಾಂಡಿಯಮ್ 2+, ದೆನ್ ಟೈಟಾನಿಯಮ್ 4+. ಇವಾಗ ಇದರಲ್ಲಿ ಯಾವ್ದು ಸ್ಟೇಬಲ್ಲು? ಆಬ್ವಿಯಸ್ಲಿ ಟೈಟಾನಿಯಮ್ 4+, ಬಿಕಾಸ್ ಇದರಲ್ಲಿ 3D 0 ಬಂದ್ಬಿಡುತ್ತೆ. ಕರೆಕ್ಟಾ? ಸೊ ನಥಿಂಗ್ ಬಟ್ ಅಯನೈಸೇಷನ್ ಹೆಂಗಪ್ಪ ಡಿಪೆಂಡ್ ಆಗುತ್ತೆ ಅಂದರೆ, ಬೇಸ್ಡ್ ಆನ್ ಸ್ಟೆಬಿಲಿಟಿ ಆಫ್ ದ ಆಕ್ಸಿಡೇಷನ್ ಸ್ಟೇಟ್. ಯಾವುದು ಸ್ಟೇಬಲ್ ಆಗಿರುತ್ತೋ ದಟ್ ಹ್ಯಾಸ್ ಹೈಯರ್ ಅಯನೈಸೇಷನ್ ಎಂಥಾಲ್ಪಿ ಆರ್ ಎನರ್ಜಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ವಿ ಹ್ಯಾವ್ ಮ್ಯಾಂಗನೀಸ್. ಓಕೆ, ಮ್ಯಾಂಗನೀಸ್ಗೆ 2+ ಇದೆ ಆ್ಯಂಡ್ ಮ್ಯಾಂಗನೀಸ್ ವಿ ಹ್ಯಾವ್ 3+, ಆ್ಯಂಡ್ ಆಲ್ಸೋ ಮ್ಯಾಂಗನೀಸ್ ವಿ ಹ್ಯಾವ್ 4+, ಆರ್ ಯು ಕ್ಯಾನ್ ಸೇ ಟೇಕ್ 7+. ಮ್ಯಾಂಗನೀಸಲ್ಲಿ 2 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ ಆಸ್ 3D5. ಕರೆಕ್ಟ್? ಇಲ್ಲಿ ರಿಮೂವ್ ಮಾಡಿದ್ರೆ 3D4 ಬರುತ್ತೆ. ನಾವು ಇವಾಗ ಹೇಳಿ, ಇದರಲ್ಲಿ ಯಾವುದಕ್ಕೆ ಹೈಯರ್ ಅಯನೈಸೇಷನ್ ಎಂಥಾಲ್ಪಿ ಬೇಕು? 3D4 ಆರ್ 3D4. ಸೊ ಆಬ್ವಿಯಸ್ಲಿ 3D5 ಹ್ಯಾವ್ ಹೈಯರ್ ಅಯನೈಸೇಷನ್ ಎಂಥಾಲ್ಪಿ. ಯಾಕಂದರೆ ಯಾವಾಗ ನಾವು ಹಾಫ್ ಫಿಲ್ಡ್ ಆಗಿರುತ್ತೆ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ, ವಿ ಕಾಂಟ್ ರಿಮೂವ್ ದ ಎಲೆಕ್ಟ್ರಾನ್ಸ್ ಈಸಿಯಾಗಿ ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ಸ್ ವೈ ವಿಚ್ ರಿಕ್ವೈರ್ ಹೈಯರ್ ಅಯನೈಸೇಷನ್ ಎಂಥಾಲ್ಪಿ. ಓಕೆ, ಸೊ ನಾವು ಇವಾಗ Mn +7 ನಥಿಂಗ್ ಬಟ್ ವಾಟ್, 3D 0 ಬರುತ್ತೆ. ಅಂದರೆ ಎಲ್ಲ ಎಲೆಕ್ಟ್ರಾನ್ಸ್ ಫಿಲ್ ಆಗೋಯ್ತು, 0 ಆಗೋಯ್ತು. ಈಗ ನಾನು ಇದರಿಂದ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಬೇಕು ಅಂದರೆ, ವೆದರ್ ಇಟ್ ರಿಕ್ವೈರ್ಸ್ ಹೈಯರ್ ಅಯನೈಸೇಷನ್ ಎಂಥಾಲ್ಪಿ? ಎಸ್, ಆಬ್ವಿಯಸ್ಲಿ ಇಟ್ ರಿಕ್ವೈರ್ಸ್ ಹೈಯರ್ ಅಯನೈಸೇಷನ್ ಎಂಥಾಲ್ಪಿ. ಅರ್ಥ ಆಯ್ತಾ? ಸೊ ನಮಗೆ ಆಫ್ ಫೀಲ್ಡ್ ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ಆರ್ 0 ಫೀಲ್ಡ್ ಇದೆ ಅಂದರೆ ವಿಚ್ ರಿಕ್ವೈರ್ ಹೈ ಎನರ್ಜಿ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಯನೈಸೇಷನ್ ಎನರ್ಜಿ. ಇದು ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ವಿ ಹ್ಯಾವ್ ಆಕ್ಸಿಡೇಷನ್ ಸ್ಟೇಟ್. ನಾನು ಮೊದಲೇ ಹೇಳ್ದಂಗೆ ಡಿ ಬ್ಲಾಕ್ ಎಲಿಮೆಂಟ್ ವಿಲ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ವೇರಿಯಬಲ್ ಅಂದರೆ ಏನಿಲ್ಲ, ಮೋರ್ ದೆನ್ 1 ಆಕ್ಸಿಡೇಷನ್ ಸ್ಟೇಟ್ ಶೋ ಮಾಡುತ್ತೆ. ಓಕೆ, ಅದರಲ್ಲಿ ನೆನ್ಪಿಟ್ಕೊಳ್ಳಿ, ಸ್ಕ್ಯಾಂಡಿಯಮ್ ವಿಲ್ ನೆವರ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಯಾಕಂದರೆ ಸ್ಕ್ಯಾಂಡಿಯಮ್ ವಿಲ್ ಶೋ ಓನ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಅಷ್ಟೇ. ದರ್ ಇಸ್ ನೋ ಎನಿ +2 ಆರ್ +3. ಓಕೆ, ಸೊ ನೆಕ್ಸ್ಟ್ ಟೈಟಾನಿಯಮ್. ನಾವು ವೆರಿ ಸಿಂಪಲ್, ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಒಂದೊಂದು ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಜಾಸ್ತಿ ಅಷ್ಟೇ. ಓಕೆ, ನಾವು +2 is common. Okay, they will ask what is the common oxidation state for 3D elements is +2 or D is +2. Okay, next we have 3, 4, 3, 4, 5. Correct? 3, 4, 5, 6. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಬರುತ್ತೆ? ಸೊ 3, 4, 5, 6, 7 ಯಾವುದದು? ದಟ್ ಈಸ್ ಮ್ಯಾಂಗನೀಸ್. ಕರೆಕ್ಟಾ? ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು Fe we have +2, +3, +4 and +6, and cobalt +2, +3 and +4. And ನೆನ್ಪಿಟ್ಕೊಳ್ಳಿ, the nickel we have +2, +3, +4, but stable is +2. ಅರ್ಥ ಆಯ್ತಲ್ವಾ? ಕ್ಲಿಯರ್? and the next we have copper and zinc. ಅರ್ಥ ಆಗ್ತಿದೆ ಅಲ್ವಾ? ಸೊ ಕಾಪರ್ ಆ್ಯಂಡ್ ಜಿಂಕಲ್ಲಿ ಜಿಂಕ್ ಆಲ್ಸೋ ಹ್ಯಾವಿಂಗ್ ಓನ್ಲಿ 1 ಆಕ್ಸಿಡೇಷನ್ ಸ್ಟೇಟ್, ದಟ್ ಈಸ್ +2. ಓಕೆನಾ? ಬಟ್ ಮೇಯ್ನ್ ಆಗಿ +2 ಇಸ್ ಕಾಮನ್ ಫಾರ್ ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಗ್ತಿದೆಯಲ್ಲ? +2 ಇಸ್ ಕಾಮನ್ ಫಾರ್ ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಈಗ ಆಕ್ಸಿಡೇಷನ್ ಸ್ಟೇಟ್ ಗೊತ್ತಾಯಿತು, ಬಟ್ ದರ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವುದು ತುಂಬ ಆಕ್ಸಿಡೇಷನ್ ಸ್ಟೇಟ್ ಇದೆ? ಎಸ್, 3Dಯಲ್ಲಿ ವಿ ಹ್ಯಾವ್ ಮ್ಯಾಂಗನೀಸ್. ಕರೆಕ್ಟಾ? ಮ್ಯಾಂಗನೀಸ್ ವಿಲ್ ಹ್ಯಾವ್ +2 to +7 ಇದೆ. ಕರೆಕ್ಟಾ? ಇದು ಮ್ಯಾಂಗನೀಸ್. ಬಟ್ ಓವರ್ ಆಲ್ ಡಿ ಬ್ಲಾಕಲ್ಲಿರೋದ್ರಲ್ಲಿ ವಿ ಹ್ಯಾವ್ 2 ಎಲಿಮೆಂಟ್ಸ್. ಒನ್ ಈಸ್ ಲ್ಯೂಥಿಯಮ್, ಅನದರ್ ಒನ್ ಈಸ್ ಆಸಿಯಮ್.
Okay, ruthenium and osmium ಅಂತ two elements ಇದೆ which having the highest oxidation state in D block, that is +8. +8 oxidation state ಇದೆ, that is ruthenium and osmium. ಇದೆರಡರಲ್ಲಿ ಯಾವುದು ಸ್ಟೇಬಲ್ಲು ನೆನ್ಪಿಟ್ಕೋಬೇಕು. ಇವೆರಡರಲ್ಲಿ ಯಾವುದಪ್ಪ ಸ್ಟೇಬಲ್ ಅಂದರೆ osmium is more stable than ruthenium. ಓಕೆ, ಇದು ಆಕ್ಸಿಡೇಷನ್ ಸ್ಟೇಟ್ಸ್ ಬಗ್ಗೆ. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಒನ್ ಇಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಏನಿದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದರೆ, ಇವಾಗ ನಮಗಿರೋದೆಲ್ಲ ಮೆಟಲ್ಸ್. ಆ ಮೆಟಲ್ಸಲ್ಲಿ ಎಲೆಕ್ಟ್ರಾನ್ಸ್ನ ರಿಮೂವ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ, ಅದರಲ್ಲಿ ವಿ ಹ್ಯಾವ್ ಟೂ ಪ್ರಾಪರ್ಟೀಸ್. ಒನ್ ಈಸ್ ಡಯಾಮ್ಯಾಗ್ನೆಟಿಕ್, ಅನದರ್ ಒನ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಕರೆಕ್ಟಾ? ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್. ಏನಿದು ಡಯಾಮ್ಯಾಗ್ನೆಟಿಕ್ ಅಂದರೆ ವೆರಿ ಸಿಂಪಲ್, ಇದು ಕಂಪ್ಲೀಟಾಗಿ ಫಿಲ್ ಆಗಿರಬೇಕು ಆರ್ ಎಲೆಕ್ಟ್ರಾನ್ಸೇ ಇರಬಾರ್ದು. ನಥಿಂಗ್ ಬಟ್ ಐದರ್ D0 ಇರಬೇಕು ಆರ್ D10 ಇರಬೇಕು. ಅದನ್ನು ವಿ ಕಾಲ್ಡ್ ಅಸ್ ಡಯಾಮ್ಯಾಗ್ನೆಟಿಕ್. ಸೊ ಇಫ್ ದ ಎಲೆಕ್ಟ್ರಾನ್ಸ್ ಆರ್ ರೇಂಜ್ ಫ್ರಮ್ 1 to 9 ಒಳಗಡೆ ಇದ್ದರೆ ದಟ್ ಈಸ್ ಕಾಲ್ಡ್ ಅಸ್ ಪ್ಯಾರಾಮ್ಯಾಗ್ನೆಟಿಕ್. ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. 3D9 4s2 ಈ ರೀತಿ ಒಂದಿತ್ತು ಅಂದ್ಕೊಳ್ಳಿ. ನಾವು ಟೆಲ್ ಮಿ ವೆದರ್ ಇಟ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಆರ್ ಡಯಾಮ್ಯಾಗ್ನೆಟಿಕ್. ಆರಾಮ್ಸೆ ಹೇಳ್ಬಿಡ್ಬೋದು ಇದು ಪ್ಯಾರಾಮ್ಯಾಗ್ನೆಟಿಕ್ ಬಿಕಾಸ್ 9 ಇದೆ. ಕರೆಕ್ಟ್ ಅಲ್ವಾ? ಸೊ ಎಕ್ಸಾಂಪಲ್ 3D10 4s2 ಇದೇನಿದು, ಇದು ಡಯಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ಇದು ಎರಡೇ ನೆನ್ಪಿಟ್ಕೋಬೇಕು. ಸೊ ಕಂಪ್ಲೀಟ್ ಆರ್ ಝೀರೋ ಫೀಲ್ಡ್ ಆಗಿದ್ರೆ ಡಯಾಮ್ಯಾಗ್ನೆಟಿಕ್, ಇನ್ಕಂಪ್ಲೀಟ್ ಫಿಲ್ ಆಗಿದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಅಂತ ನೆನ್ಪಿಟ್ಕೋಬೇಕು. ಇದು ಓಕೆ, ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಗೊತ್ತಾಯಿತು. ಬಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಐಡೆಂಟಿಫೈ ಮಾಡೋದು ಹೇಗೆ, ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ, ವಿ ಹ್ಯಾವ್ ದ ಫಾರ್ಮುಲಾ ನ್ಯೂ ಈಕ್ವಲ್ಸ್ √n+2 bm. bm ನಥಿಂಗ್ ಬಟ್ ಬೋರ್ಸ್ ಮ್ಯಾಗ್ನೆಟಾನ್, ದಟ್ ಈಸ್ ಅ ಯೂನಿಟ್. ಓಕೆನಾ? ಎನ್ ಅಂದರೆ ಏನು? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಓಕೆನಾ? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದ್ರ ಮೇಲೆ ವಿ ಕ್ಯಾನ್ ಡಿಫೈನ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಈಗ ಒಂದು ಎಕ್ಸಾಂಪಲ್ 3D9 4s2. ಇವಾಗ ಇದೊಂದು ತಗೊಂಡೆ. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ? 9 ಅಂತ ಹೇಳ್ತೀರಾ? ನೋ, ರಾಂಗ್ ಅದು. ಓಕೆ, ಸೊ ವೆರಿ ಸಿಂಪಲ್. ಈಗ ಡಿಯಲ್ಲಿ 5 ಎಲೆಕ್ಟ್ರಾನ್ಸ್ ನಮಗಿರೋದು. ಕರೆಕ್ಟಾ? ಅಂದರೆ 5 ಬಾಕ್ಸಸ್ ಇದೆ. 9 ಅಂದರೆ ಅರ್ಥ ಏನು? 1 2 3 4 5. ನೆಕ್ಸ್ಟ್ ಏನು ಮಾಡ್ತೀರಾ? ಪೇರ್ ಮಾಡ್ತೀರಾ ಅಲ್ವಾ? 6 7 8 9. ಸೊ ನಾವು ಟೆಲ್ ಮಿ ಹೌ ಮೆನಿ ಅನ್ಪೇರ್ಡ್ ಎಲೆಕ್ಟ್ರಾನ್? ಇಟ್ ಈಸ್ 1. ಸೊ ಎನ್ ವ್ಯಾಲ್ಯೂ ಇಸ್ 1. ಅರ್ಥ ಆಗ್ತಿದೆಯಾ? ಸೊ ನಾವು ಇವಾಗ ಹೇಳಿ 3D4 ಬರಲ್ಲ ಅಲ್ಲ ನಮಗೆ. 3D5 4s1 ಇದರಲ್ಲಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ? ಡೋಂಟ್ ಕನ್ಸಿಡರ್ ಎಸ್ ಬೇಕಾಗಿಲ್ಲ ನಮಗೆ, ಓನ್ಲಿ ಡಿ ಎಲ್ ಮಾತ್ರ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇಲ್ಲೆಷ್ಟಿದೆ? 5 ಎಲೆಕ್ಟ್ರಾನ್ಸ್ ಇದೆ. ಅರ್ಥ ಆಯ್ತಾ? ಸೊ ಎನ್ ವ್ಯಾಲ್ಯೂ ಇಸ್ 5. ಓಕೆ, ಸೊ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಬಟ್ ನಿಮ್ಮ ಹತ್ರ ಕ್ಯಾಲ್ಸಿ ಇರೋದಿಲ್ಲ, ಕ್ಯಾಲ್ಕುಲೇಟರ್ ಇಲ್ಲ. ಬಟ್ ಹೇಗೆ ಐಡೆಂಟಿಫೈ ಮಾಡೋದು? ನಾವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ. ಸೊ √n ಅಂದರೆ 2. ಸೊ 2 + 2 ಎಷ್ಟು ಬರುತ್ತೆ? 4 ಬರುತ್ತೆ. ಸೊ 4 2 ಎಷ್ಟು? 8. ಇಲ್ಲಿವರೆಗೂ ಓಕೆ, ಈಸಿಯಾಗಿ ಕಂಡುಹಿಡಿದ್ಬಿಡ್ತೀರಾ. √8 ಹೇಗೆ ಕಂಡುಹಿಡಿಯೋದು? ನಾರ್ಮಲಾಗಿ ಮ್ಯಾನ್ಯುಯಲಾಗಿ ಮಾಡೋಕ್ಕೆ ಬರಲ್ಲ ಅಲ್ವಾ? ಸೊ ಅದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಸೊ ಫಸ್ಟು ಏನು ನಂಬರ್ ಇದೆ ನೋಡಿ, 8 ಇದೆಯಲ್ವಾ? 8. ಕರೆಕ್ಟಾ? ವಿ ಹ್ಯಾವ್ 8. ಸೊ ಇದ್ರದ್ದು ನೆಕ್ಸ್ಟ್ ನಂಬರ್ ಏನು? ಮೀನ್ಸ್ ನೆಕ್ಸ್ಟ್ ನಂಬರ್ ಅಂದರೆ ಇದ್ರದ್ದು ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಏನು? 9 ಅಲ್ವಾ? ಕರೆಕ್ಟ್? ಫಸ್ಟು ಒಳಗಡೆ ಏನಿದೆ ಅದನ್ನು ತಗೊಳ್ಳಿ. ಇದ್ರ ನೆಕ್ಸ್ಟ್ ದೇರ್ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಏನು? 9 ಇದೆ. ನೆಕ್ಸ್ಟು ಸೊ ಇದು 2 ಇಂಟು, ಕರೆಕ್ಟ್? ಸೊ 2 ಇಂಟು ವಾಟ್ ಈಸ್ ದ √9? ಇಟ್ ಈಸ್ 3. ಕರೆಕ್ಟ್? ಎಷ್ಟು ಬರುತ್ತೆ ಲೆಕ್ಕ ಹಾಕಿ. ಸೊ ಇವಾಗ ಎಷ್ಟು? ಯು ವಿಲ್ ಗೆಟ್ 17/6. 17/6 ಅಂದರೆ ಎಷ್ಟು ಬರುತ್ತೆ? ಯು ವಿಲ್ ಗೆಟ್ 2 ಬರುತ್ತೆ ನಿಮಗೆ. 2.5 ಉಳ್ಕೊಂಡ್ರೆ ಸೊ ಯು ವಿಲ್ ಗೆಟ್ 8. ಕರೆಕ್ಟಾ? ಸೊ 2.8 bm ಬರುತ್ತೆ. ಕರೆಕ್ಟ್? ಸೊ ನಥಿಂಗ್ ಬಟ್ ಯು ವಿಲ್ ಗೆಟ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ನಮ್ಗೆ ಅಪ್ರಾಕ್ಸಿಮೇಟ್ ಸಾಕು, ಬಿಕಾಸ್ ವ್ಯಾಲ್ಯೂಸ್ ಆಪ್ಷನಲ್ಲಿ ಇರುತ್ತೆ, ಅದನ್ನು ನೋಡಿಕೊಂಡು ಸಾಕು. ಅರ್ಥ ಆಯ್ತಾ? ಸೊ ವೆರಿ ಸಿಂಪಲ್ ಟ್ರಿಕ್ ಏನಪ್ಪ ಅಂದರೆ, ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಇವಾಗ √24 ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಏನು ಮಾಡಬೇಕು? ಫಸ್ಟು ಆ ನಂಬರ್ ತಗೋತೀರಾ 24, their nearest square number. Which is the nearest square number for 24? Obviously 25. Correct? Divided by
2 ಇಂಟು, ಯಾಕೆ 2 ತೊಗೊಂಡಿದ್ದೀವಿ ಅಂದರೆ ಸ್ಕ್ವೇರ್ ರೂಟ್ ಅಲ್ವಾ, ಅದಕ್ಕೆ 2. ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 25 ಇಸ್ ವಾಟ್ 5. ಎಷ್ಟು ಬರುತ್ತೆ ನೋಡಿ, ಯು ವಿಲ್ ಗೆಟ್ 49 ಡಿವೈಡೆಡ್ ಬೈ 10. 49 ಡಿವೈಡೆಡ್ ಬೈ 10 ಅಂದರೆ ಆಬ್ವಿಯಸ್ಲಿ 4.9 ಬರುತ್ತೆ. ಕರೆಕ್ಟಾ? ಅರ್ಥ ಆಯ್ತಲ್ವಾ? ಇದು ಈಸಿ ವೇ, ವಿತೌಟ್ ಕ್ಯಾಲ್ಕುಲೇಟರ್ ಇಲ್ದೇ ನೀವು ಆರಾಮ್ಸೆ ಸ್ಕ್ವೇರ್ ರೂಟ್ನ ಕಂಡುಹಿಡಿಬೋದು. ಓಕೆನಾ? ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ, ನೀವು ಆರಾಮಾಗಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಐಡೆಂಟಿಫೈ ಮಾಡ್ಬೋದು. ಕ್ಲಿಯರ್? ಅರ್ಥ ಆಯ್ತಲ್ವಾ ಇದು ಹೇಗೆ ಅಂತ? ಎಸ್. ನೆಕ್ಸ್ಟ್ ವಿ ಹ್ಯಾವ್ ಅಲಾಯ್. ಅಲಾಯ್ ಅಂದರೆ ಏನಿಲ್ಲ, ಮಿಕ್ಸಿಂಗ್ ಆಫ್ ಟೂ ಮೆಟಲ್ಸ್ನ ಮಿಕ್ಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಅಲಾಯ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೇಯ್ನಾಗಿ ನಮಗಿರುವಂಥ ಅಲಾಯ್ಸ್ ಯಾವುದಿದಪ್ಪ ಅಂದರೆ ಬ್ರಾಸ್ ಇಸ್ ವಾಟ್, ಸಿ ಎರಡರಲ್ಲೂ ಕಾಪರ್ ಸೇಮ್ ಇರುತ್ತೆ. ಕರೆಕ್ಟಾ? ಕಾಪರ್ ಕಾಮನ್ ಇದೆ, ಬಟ್ ಡಿಫ್ರೆನ್ಸ್ ಏನು, ಬ್ರಾಸ್ ಅಂದರೆ ಯು ನೀಡ್ ಟು ರಿಮೆಂಬರ್ ಜಿಂಕ್, ಬ್ರಾನ್ಸ್ ಅಂದರೆ ಟಿನ್, SN. ಓಕೆನಾ? ನಾವು ಬ್ರಾನ್ಸ್ ZN ಬರುತ್ತೆ, ಬರುತ್ತೆ ಅಂದ್ಬಿಟ್ಟು ZN ನೆನ್ಪಿಟ್ಕೋಬಾರ್ದು, ಅದ್ರದ್ದು ಉಲ್ಟಾ. ಓಕೆ, SN. ಅರ್ಥ ಆಯ್ತಲ್ವಾ? ಇದು ಮೇಯ್ನ್ ಆಗಿ. ಇದ್ರ ಜೊತೆಗೆ ಇನ್ನ ಎರಡಿದೆ. ಒಂದು ಇನ್ವರ್ ಸೀಲ್ ಅಂತ ಕರಿತೀವಿ. ಓಕೆ, ಇನ್ವರ್ ಸ್ಟೀಲ್. ಓಕೆ, ಸೊ ಸ್ಟೀಲ್ ಬೇರೆ, ಇನ್ವರ್ ಸೀಲ್ ಬೇರೆ. ಇದರಲ್ಲಿ ಏನಿರುತ್ತೆ ಅಂದರೆ ಮೇಯ್ನ್ ಆಗಿ ಐರನ್ ಇರುತ್ತೆ, ನಿಕ್ಕಲ್ ಆ್ಯಂಡ್ ಮ್ಯಾಂಗನೀಸ್. ಇದನ್ನು ನೆನ್ಪಿಟ್ಕೊಳ್ಳಿ, ಐರನ್, ನಿಕ್ಕಲ್ ಆ್ಯಂಡ್ ಮ್ಯಾಂಗನೀಸ್ ಇರುತ್ತೆ. ಒನ್ ಮೋರ್ ವಿ ಹ್ಯಾವ್ ನಿಕ್ರೋಮ್ ವಯರ್. ಕೇಳಿದಿರಲ್ವಾ? ನಿಕ್ರೋಮ್ ವಯರ್ ಅಂತ ಕರಿತೀವಿ. ಈ ನಿಕ್ರೋಮ್ ವಯರಲ್ಲಿ ಏನಿರುತ್ತೆ ಅಂದರೆ ಸೇಮ್, ಇಲ್ಲಿ ಎರಡು ಕಾಮನ್. ಇಲ್ಲಿ ಹೇಗೆ ಕಾಪರ್ ಕಾಮನು, ಇವೆರಡರಲ್ಲಿ ಐರನ್ ಆ್ಯಂಡ್ ನಿಕ್ಕಲ್ ಕಾಮನ್ ಇರುತ್ತೆ. ಸ್ಟೀಲ್ ಆದರೆ ಮ್ಯಾಂಗನೀಸ್ ಬರೀಬೇಕು. ಕ್ರೋಮ್ ಇದೆ ಅಲ್ವಾ, ಕ್ರೋಮ್ ಅಂದರೆ ಏನು, ಕ್ರೋಮಿಯಂ. ಸೊ Cr. ಅರ್ಥ ಆಯ್ತು ಹೆಂಗೆ ನೆನ್ಪಿಟ್ಕೊಳ್ಳೋದ್ರ? ಈಸಿ ವೇಯಲ್ಲಿ ನೆನ್ಪಿಟ್ಕೋಬೇಕು. ಕ್ರೋಮ್ ಇದೆ, ಕ್ರೋಮಿಯಂ. ಸೊ ಸ್ಟೀಲಲ್ಲಿ ಮ್ಯಾಂಗನೀಸ್. ಅರ್ಥ ಆಯ್ತಾ? ಇದು ಅಲಾಯ್ಸ್ ಮೇಲೆ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್, ದಟ್ ಈಸ್ F block. ಓಕೆ, ಸೊ F ಬ್ಲಾಕಲ್ಲಿ ವಿ ಹ್ಯಾವ್ ಟೂ ಥಿಂಗ್ಸ್. ಒನ್ ಈಸ್ lanthanoids, another one is actinoids. Okay, so lanthanoids and actinoids ಅಂತ ಇದೆ. ಸೊ lanthanoidsನ we called as 5F series, sorry not 5F, 4F series, and actinoidsನ we called as 5F series ಅಂತ ಕರಿತೀವಿ. ಓಕೆನಾ? ಅಂದರೆ ಇದು 4F ಇಂದ ಸ್ಟಾರ್ಟ್ ಆಗುತ್ತೆ, ಆಕ್ಟಿನೋಯ್ಡ್ಸ್ ವಿಲ್ ಸ್ಟಾರ್ಟ್ಸ್ ವಿತ್ 5F. ಓಕೆನಾ? ಇಲ್ಲಿ ಓಕೆ, ಇವಾಗ ವಾಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ನಮಗೆ ಡಿ ಗೊತ್ತಿರೋದೇನು? ವಾಟ್ ಈಸ್ ದ ಡಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? N-1 D NS. ಕರೆಕ್ಟಾ? ಈಗ F ಬರಿಬೇಕು ಅಂದರೆ ಇನ್ನೊಂದು N ಸೇರಿಸ್ಬೇಕು. ಸೊ ಅವಾಗ ಏನಾಗುತ್ತೆ, N-2. ಓಕೆ, N-2 F ಬರುತ್ತೆ. ಓಕೆನಾ? N-2 F ತೊಗೋಬೇಕು. ಆ್ಯಂಡ್ ಇವಾಗ ಇಲ್ಲಿ ಏನಾಗುತ್ತೆ, 2 ಬರುತ್ತೆ. ಇಲ್ಲಿ 1 to 10 ಎಲೆಕ್ಟ್ರಾನ್ಸ್ ತೊಗೋತೀರಾ, ಆ್ಯಂಡ್ ಇಲ್ಲಿ 1 to 14 ಎಲೆಕ್ಟ್ರಾನ್ಸ್ ತೊಗೋತೀವಿ. ಓಕೆ, ಸೊ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ F ಬ್ಲಾಕ್. ಓಕೆ, ಈಗ ಇಲ್ಲಿ ಮೇಯ್ನಾಗಿ ನೀವೇನು ನೆನ್ಪಿಟ್ಕೋಬೇಕು, ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆ್ಯಕ್ಟಿನಾಯ್ಡ್ಸಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಓಕೆ, ಲ್ಯಾಂಥನಾಯ್ಡ್ಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಇಟ್ ವಿಲ್ ಸ್ಟಾರ್ಟ್ಸ್ 57. ಕರೆಕ್ಟ್? ಸೊ 57ಇಂದ 71ವರೆಗೂ ನೆನ್ಪಿಟ್ಕೊಳ್ಳಿ. ಅಲ್ಲಿ ಏನಾಗಿತ್ತು ನಮಗೆ, 59 ಆದಮೇಲೆ 72 ಬಂದಿತ್ತು. ಯಾಕೆ? ಅಲ್ಲಿ ಮಧ್ಯ ನಮಗೆ ಇದು ಬರುತ್ತೆ, ಲ್ಯಾಂಥನಾಯ್ಡ್ಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ದ ಸೇಮ್ ವೇ ಆಕ್ಟಿನಾಯ್ಡ್ಸ್ ವಿಲ್ ಸ್ಟಾರ್ಟ್ಸ್ ವಿತ್ 89 ಟು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಸೊ ಇಟ್ ಇಸ್ 103. ಓಕೆ, ಇಲ್ಲಿವರೆಗೂ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಮತ್ತು ಆಕ್ಟಿನಾಯ್ಡ್ಸಲ್ಲಿ ಇದ್ರದ್ದು ಲ್ಯಾಂಥನಾಯ್ಡ್ಸ್ ಇಸ್ +3 ಇಸ್ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ಇಲ್ಲೇನು ಬರುತ್ತೆ, ಇದಕ್ಕೂ ಕೂಡ +3 ಇಸ್ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ಬಟ್ ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ ವಿ ಕ್ಯಾನ್ ಅಬ್ಸರ್ವ್ +4 ಆಕ್ಸಿಡೇಷನ್ ಸ್ಟೇಟ್. ಬಟ್ ಆಕ್ಟಿನಾಯ್ಡ್ಸಲ್ಲಿ ವಿ ಕ್ಯಾನ್ ಅಬ್ಸರ್ವ್ +4, +6 ಟಿಲ್ +7ವರೆಗೂ ವಿ ಕ್ಯಾನ್ ಅಬ್ಸರ್ವ್ ದಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಯ್ತಾ? ಆ್ಯಂಡ್ ಆಲ್ ಆಕ್ಟಿನಾಯ್ಡ್ಸ್ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್. ನೆನ್ಪಿಟ್ಕೋಬೇಕಿದು. ಓಕೆ, ಆಲ್ ಆಕ್ಟಿನಾಯ್ಡ್ಸ್ ಆರ್ ರೇಡಿಯೋ ಆಕ್ಟಿವ್ ಅಂದರೆ ಏನೂ ಇಲ್ಲ. ಸೊ ವಿಚ್ ಆರ್ ಶೈನಿಂಗ್ ಇನ್ ನೇಚರ್. ಓಕೆನಾ? ಶೈನಿಂಗ್ ಇರುತ್ತೆ. ಎಕ್ಸಾಂಪಲ್, ಯಾವಾಗ ನಾವು ಲೈಟ್ ಬೀಮ್ನ ಅದ್ರ ಮೇಲೆ ಪಾಸ್ ಮಾಡ್ತೀವೋ ಸೊ ಶೈನ್ ಕೊಡುತ್ತೆ. ಓಕೆನಾ? ಸೊ ರೇಡಿಯೋ ಆಕ್ಟಿವ್ ವೇವ್ಸ್ನ ಎಮಿಟ್ ಮಾಡುತ್ತೆ. ಓಕೆನಾ? ಎಕ್ಸಾಂಪಲ್ ಯುರೇನಿಯಂ ಇಸ್ ದ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಇನ್ ಲ್ಯಾಂಥನಾಯ್ಡ್ಸಲ್ಲಿ ಏನಾಗಿರುತ್ತೆ,
all are non-radioactive, but only one, that is promethium. Except promethium, remaining lanthanoids are what? Non-radioactive ಎಲಿಮೆಂಟ್ಸ್. ಅರ್ಥ ಆಯ್ತಾ? ಇದಿಷ್ಟೇ ನೀವು ಲ್ಯಾಂಥನಾಯ್ಡ್ಸಲ್ಲಿ ಆ್ಯಕ್ಟಿನಾಯ್ಡ್ಸಲ್ಲಿ ಕಲ್ತ್ಕೋಬೇಕಾಗಿರೋದು. ನೋ ನೀಡ್ ಎನಿ ಟಾಪಿಕ್ಸ್ ಇನ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆ್ಯಕ್ಟಿನಾಯ್ಡ್, ಬಿಕಾಸ್ ನಾನು ಕ್ವಶನ್ಸ್ ಮಾಡಿಸ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಕೇಳಿದ್ದಾರೆ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆ್ಯಕ್ಟಿನಾಯ್ಡ್ಸಲ್ಲಿ ಅಂತ. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ಇದಿಷ್ಟು ಕಾಮನ್ ಆಗಿ ನೆನ್ಪಿಟ್ಕೋಬೇಕು. ಐ ಹೋಪ್ ದಿಸ್ ಚಾಪ್ಟರ್ ಇಸ್ ಕ್ಲಿಯರ್. ಟ್ರಿಕ್ಸ್ ಹೇಳ್ಕೊಟ್ಟಿರೋದು ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ನೋಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡ್ತೀನಿ, ಸೊ ಅದನ್ನು ನೋಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೊ ಆಲ್ ದ ಬೆಸ್ಟ್.